ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಎಲ್ಲರಿಗೂ ಇಂದಿನ ಅದ್ವೈತ ಮಕರಂದ ತರಗತಿಗೆ ಆಧಾರದ ಸ್ವಾಗತ. ತರಗತಿಯನ್ನು ಪ್ರಾರಂಭ ಮಾಡೋಕ್ಕಿಂತ ಮೊದಲು ಸದ್ಗುರುಗಳಿಗೆ ಹಾಗೂ ಗುರು ಪರಂಪರೆಗೆ ನಮ್ಮ ಗೌರವವನ್ನು ಸಲ್ಲಿಸೋಣ. ಸಾವಿತ್ರಿಯವರೇ ಪ್ರಾರ್ಥನೆ ಮಾಡ್ತೀರಾ? ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಾರಾಯಣ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಂ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಧನ್ಯವಾದಗಳು ಸಾವಿತ್ರಿಯವರೇ. ಈಗ ಹರಿ ಓಂ ಮೇಡಮ್. ಹರಿ ಓಂ, ನಮಸ್ಕಾರ. ಸಂತೋಷ ಆಯ್ತು. ಈಗ ಅದ್ವೈತ ಮಕರಂದದ 7ನೇ ವಿಡಿಯೋ, ಡೇ 7 ಅದಕ್ಕೆ ಬಂದಿದ್ದೀವಿ. ಮೊದಲನೇ ಪ್ರಶ್ನೆ ಸಾವಿತ್ರಿಯವರಿಗೆ. ನನಗೆ ಹಸಿವು, ಬಾಯಾರಿಕೆಗಳ, ಸುಖ ದುಃಖದ, ನೋವು ನಲಿವುಗಳ ಅನುಭವ ಇದೆ. ಪರಬ್ರಹ್ಮನಲ್ಲಿ ಇದು ಯಾವುದೂ ಇಲ್ಲ. ಹಾಗಿದ್ದ ಮೇಲೆ ನಾನು ಹೇಗೆ ಪರಬ್ರಹ್ಮನಾಗುತ್ತೇನೆ ಎನ್ನುವ ಪೂರ್ವ ಪಕ್ಷಿಯ ಪ್ರಶ್ನೆಗೆ ಸಿದ್ಧಾಂತಿಯ ಉತ್ತರವೇನು? ಯಾಕೆಂದ್ರೆ ನಾವು ಎಲ್ಲಿವರೆಗೂ ಆ ಭ್ರಮೆ ಅನ್ನೋದಿರತ್ತೋ ಅಲ್ಲಿವರೆಗೂ ನಾವು ಪರಬ್ರಹ್ಮ ಅಂತ ನಾವು ತಿಳ್ಕೊಳಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ಒಂದಾಗಿ ಹೋಗ್ಬಿಟ್ಟಿದೆ. ಚಿದಾಭಾಸ, ಅಹಂಕಾರ, ಸಾಕ್ಷಿ ಅದೆಲ್ಲಾನು ನಂದಿದು, ನಾನು ಮತ್ತೆ ನನ್ನದು ಅನ್ನೋದನ್ನ ನಾವು ತಿಳ್ಕೊಬೇಕಾಗಿರತ್ತೆ. ಅಹಂಕಾರ ಮಮಕಾರಗಳನ್ನು ನಾವು ತಿಳ್ಕೊಂಡಾಗ ನಾವು ಬ್ರಹ್ಮ ಸ್ವರೂಪ. ಬ್ರಹ್ಮ ಅಂತಂದ್ರೆ ಬ್ರಹ್ಮನಿಗೆ ಇವ್ಯಾವುದು ಇಲ್ಲ. ಹಸಿವು, ಬಾಯಾರಿಕೆ ಇದೆಲ್ಲ ಇಲ್ಲ. ಆತ್ಮನಿಗೆ ಯಾವುದು ಇಲ್ಲದೆ ಇರೋದ್ರಿಂದ ನಾವು ಇದನ್ನು ತಿಳ್ಕೊಂಡ್ಮೇಲೆ ನಾವು ಬ್ರಹ್ಮ ಸ್ವರೂಪವನ್ನು ತಿಳ್ಕೊಬಹುದು. ಆವಾಗ ಅವನಿಗೆ ಅರ್ಥ ಆಗತ್ತೆ. ಆ ಜ್ಞಾನನ ಪಡ್ಕೊಂಡ್ಮೇಲೆ ಅವನಿಗೆ ಯಾರಿಗೆ ಈ ಹಸಿವು, ಬಾಯಾರಿಕೆ ಇದೆಲ್ಲ ಆಗ್ತಾ ಇದೆ ಅನ್ನೋದನ್ನ ಅವನು ಕಂಡ್ಕೊಂತಾನೆ. ಅದನ್ನೆಲ್ಲ ಆ ಗುರು ಮುಖೇನ ತಿಳ್ಕೊಂಡಾಗ, ಯಾಕೆಂದ್ರೆ ಅಧ್ಯಾಸ ಆಗೋಗ್ಬಿಟ್ಟಿದೆ. ಆ ತಪ್ಪಾಗಿ ತಿಳ್ಕೊಂಡಿರೋದ್ರಿಂದ ಸರಿಯಾಗಿ ತಿಳ್ಕೋಬೇಕು ಅಂತಂದ್ರೆ ಗುರು ಬೇಕಾಗತ್ತೆ. ಹಾಗಾಗಿ ಅಂದ್ರೆ ಇಲ್ಲಿ ನೀವು ಹೇಳ್ತಾ ಇರೋದು ಅಹಂಕಾರ ಮಮಕಾರ ಅಂದ್ರೆ ಇವಾಗ ನಾನು ನನ್ನದು ಅನ್ನೋದು ಸೆಪರೇಟ್ ಮಾಡ್ಬೇಕು ಮೊದಲು. ಇವಾಗ ಸಾಮಾನ್ಯವಾಗಿ ನನಗ್ ಹಸುವಾಗ್ತಿದೆ ಅಂತ ನಾವು ಹೇಳ್ತೀವಿ. ಅಲ್ಲಿ ಎರಡಾಗತ್ತೆ ಅಂತ ನಾನು ಹಸುವು ಅಂತ ಹೇಳಲ್ಲ ಅಲ್ವಾ? ನಾನ್ ಹಸುವು ಅಂತೀವಾ? ಇಲ್ಲ, ನನಗೆ ಹಶ್ವಾಗ್ತಾ ಇದೆ ಅಂತೀವಿ. ನನಗ್ ಹಸುವಾಗ್ತಿದೆ ಅಂತ ಅಂದ್ರೆ ಏನರ್ಥ ಅಲ್ಲಿ? ನನಗೆ ಅಂತ ಅನ್ನೋದು ಬೇರೆ, ನಾನು ಬೇರೆ ಅಂತ ಆಯ್ತು. ಎರಡಾಯ್ತು. ಆ ನನಗೆ ಅಂತ ಅನ್ನೋದು ನಾನು ಆಗಕ್ ಸಾಧ್ಯ ಇಲ್ಲ. ಸಿಂಪಲ್ ಲಾಜಿಕ್, ಏನ್ ತುಂಬಾ ಕಾಂಪ್ಲಿಕೇಟೆಡ್ ಲಾಜಿಕ್ ಇದೆ. ನಾನು ಅಂತ ಯಾವ್ದು ವಜ ಆದ್ರೆ ನಾನು ಸರಿ, ನನಗೆ ಅನ್ನೋದನ್ನು ನಾನು ಅಂತ ತಿಳ್ಕೊಳ್ಳೋದು ತಪ್ಪಾಗುತ್ತೆ. ಇವಾಗ ನನಗೆ ಹಸುವು, ನನಗ್ ನಿದ್ದೆ ಬರ್ತಾ ಇದೆ, ನನಗ್ ಬಾಯಾರಿಕೆ ಆಗ್ತಾ ಇದೆ ಅಂತ ಹೇಳ್ತೀನಿ ಹೊರತು ನಾನ್ ಬಾಯಾರಿಕೆ, ನಾನ್ ಹಸಿವು, ನಾನ್ ನಿದ್ದೆ ಅಂತ ಹೇಳಲ್ಲ. ಅಲ್ಲೇ ಅರ್ಥ ಆಗತ್ತೆ ನನಗೆ ಅನ್ನೋದು ನಾನುವಿಗೆ
ಅಂಟ್ಕೊಂಡಿಲ್ಲ. ನನಗೆ ಅನ್ನೋದೇ ಬೇರೆ, ನಾನು ಅನ್ನೋದೇ ಬೇರೆ. ನಾನು ಅನ್ನೋದು ಏನು? ಪರಬ್ರಹ್ಮ. ಹಾಗಾಗಿ ಇವು ಯಾವ ಈ ಹಸುವು ಬಾಯಾರಿಕೆಗಳೆಲ್ಲ ಆ ಇನ್ನೊಂದು ನಾನು ಗಂಟ್ಕೊಂಡಿದೆ. ಆ ಇನ್ನೊಂದು ನಾನು ಯಾವ್ದು? ಸುಳ್ಳು ನಾನು. ಅದು ಚಿದಾಭಾಸವಾಗಿ ಆಗೋಗ್ಬಿಟ್ಟಿರೋ ನಾನು ಅದಕ್ಕೆ ಅಂಟ್ಕೊಂಡ್ಬಿಟ್ಟಿದೆ. ಅದಕ್ಕೆ ಅಂಟ್ಕೊಂಡಿದೆ. ಆದ್ರೆ ನಿಜವಾಗ್ಲೂ ನೋಡಕ್ ಹೋದ್ರೆ ಇದಕ್ಕೆ ಪರಬ್ರಹ್ಮ ಯಾವ ಅಂಟ್ಕೊಂಡಿಲ್ಲ, ಯಾವ ಹಸುವು ಬಾಯಾರಿಕೆ ಯಾವ್ದು ಇಲ್ಲ. ಅಂದ್ರೂ ಪೂರ್ವ ಪಕ್ಷಿ ಬಿಡಲ್ಲ. ಸುತ್ತಿ ಬಳಸಿ ಪಾಯಿಂಟ್ಗೆ ಬರ್ತಾನೆ ಪೂರ್ವ ಪಕ್ಷಿ. ಬರ್ತಾನೆ. ಯಾಕೆಂದ್ರೆ ಚೆನ್ನಾಗಿ ಹೋಗ್ಬೇಕಲ್ಲ. ಹಾ, ಇಲ್ದೆ ಹೋದ್ರೆ ನಮ್ಗೆ ಅರ್ಥ ಆಗ್ಬೇಕಲ್ಲ. ಇವಾಗ ಇದು ಹೇಳಿದ್ದೇನೋ ಹೌದು, ಕರೆಕ್ಟ್ ಅಲ್ವಾ? ಇದ್ ನೋಡಿ, ಇದು ಲೋಟ, ಇದು ನನ್ ಲೋಟ ಅಂತ ಹೇಳ್ತೀನಿ. ನನ್ ಲೋಟ ಆಗಿದ್ದು ನಾನ್ ಆಗಲ್ಲ. ಹಾಗಾಗಿ ಇದು ನಾನಲ್ಲ. ನಾನು ಅನ್ನೋದೇನು? ಪರಬ್ರಹ್ಮ. ಹಾಗಾಗಿ ಪರಬ್ರಹ್ಮ ಇದಲ್ಲ. ಅದು ವಿಷಯ ವಸ್ತುಗಳಿಗೆ ಸಂಬಂಧಪಟ್ಟಿರೋದ್ರಿಂದ ವಿಷಯ ವಸ್ತುಗಳು ಬೇರೆ ಆಗತ್ತೆ. ಬ್ರಹ್ಮ ಸ್ವರೂಪ, ಬ್ರಹ್ಮನ ಗುಣಲಕ್ಷಣಗಳೇ ಬೇರೆ ಆಗಿರತ್ತೆ. ಹಾಗಾಗಿ ಇವು ಯಾವ್ದು ಇಲ್ಲ ಅನ್ನೋದನ್ನ ಪೂರ್ವ ಪಕ್ಷಿ ಪ್ರಶ್ನೆಗೆ ನಾವು ಅದೇ ಕಡೆಗೆ ಗಮನ ಕೊಡ್ಬೇಕಾಗತ್ತೆ. ಇಲ್ಲ ಅಂದ್ರೆ ತಿರುಗಿಸಿ ಮರಗಿಸಿ ನಮ್ಮನ್ನ ಸಿಕ್ಕಾಕಿಸ್ಬಿಡ್ತಾರೆ. ಚೆನ್ನಾಗಿದೆ. ಸುಜಿ ಅವರು, ನಾನು ದೇಹ ಎನ್ನುವ ಭಾವನೆಗೆ ಕಾರಣವೇನು? ಈ ದೋಣಿದು ಉದಾಹರಣೆ, ಟ್ರೈನಿಂದ ಉದಾಹರಣೆ ಅದನ್ನ ಕೊಟ್ಬಿಟ್ಟು ವಿವರಿಸಿ. ಓಕೆ. ಇವಾಗ ನಾನು ದೇಹ ಅಂದ್ರೆ, ಇವಾಗ ನಾವು ಕೂತಿರ್ತೀವಿ, ಪಕ್ಕದಲ್ಲಿ ಇನ್ನೊಂದು ಟ್ರೈನು, 2 ಟ್ರೈನ್ ನಿಂತಿರುತ್ತೆ ಒಂದ್ ಸ್ಟೇಷನ್ ಅಲ್ಲಿ. ಪಕ್ಕ ಟ್ರೈನ್ ಹಂಗಂತೆ ಹೊರಡತ್ತೆ. ನಾವೇನ್ ಅನ್ಕೋತೀವಿ? ನಮ್ ಟ್ರೈನೇ ಹೋಗ್ತಿದೆ ಅನ್ಕೋತೀವಿ. ಅದ್ ಹೇಗೆ ಅಂದ್ರೆ, ನಮ್ಮ ಮನಸ್ಸದ ಮೇಲೆ ಆರೋಪ ಆಗಿರುತ್ತೆ. ಆತ್ಮದ ಮೇಲೆ ಮನಸ್ಸು ಆರೋಪ ಆಗಿರುತ್ತೆ. ಸೊ ಅದಕ್ಕೆ ಆ ಟ್ರೈನ್ ಹೋಗ್ತಿದೆ ಅಂತ ನಮ್ಗೆ ಭಾವನೆ ಬರುತ್ತೆ. ಅದೇ ತರ ನಾವು ದೋಣಿಲಿ ಹೋಗ್ತಾ ಇರ್ತೀವಿ, ಗಿಡ ಮರಗಳು ಮೂವ್ ಆಗ್ತಾ ಇರಂಗ ಅನ್ಸುತ್ತೆ. ಅದೇನಾಗ್ತಿದೆ? ಅದು ಹಾಗೇನೆ ನಮ್ಮ ಆತ್ಮದ ಮೇಲೆ ಆರೋಪ ಆಗಿರುತ್ತೆ. ಆತ್ಮನೂ ಅದ್ರ ಮೇಲೆ ಆರೋಪ ಆಗಿರುತ್ತೆ. ಆತ್ಮನೇ ಅದು ಅಂತ ಅನ್ಕೊಂಡ್ಬಿಟ್ಟಿರುತ್ತೆ. ಅದು ವೈಸ್ ವರ್ಷ ಆಗಿರುತ್ತೆ. ಅದೂ ಆಗತ್ತೆ, ಇದೂನು ಆಗತ್ತೆ. ಎರಡನ್ನೂ ಒಂದ್ರ ಮೇಲೆ ಒಂದು ಆರೋಪ ಆಗ್ತಾ ಇರುತ್ತೆ. ಕರೆಕ್ಟ್. ಅಂದ್ರೆ ಆತ್ಮ ಆರೋಪ ಆಗಿದೆ ಅನ್ನೋದಕ್ಕಿಂತ ಟ್ರೈನಿಂದ ಉದಾಹರಣೆ ಕೊಟ್ಟಾಗ, ಟ್ರೈನು ಪಕ್ಕದ ಟ್ರೈನು ಚಲಿಸ್ತು, ನಮ್ ಟ್ರೈನೇ ಚಲಿಸ್ತು ಅನ್ಸುತ್ತೆ. ಅಂದ್ರೆ ಆ ಟ್ರೈನಿನ ಚಲನೆ ನಮ್ಮ ಟ್ರೈನಿನ ಮೇಲೆ ಆರೋಪ ಆಗುತ್ತೆ. ಹಾಗೆ ಗಿಡ ಮರಗಳು ಹೋಗ್ತಾ ಇವೆ ಅಂತ ಅನ್ಸುತ್ತೆ. ಅವು ಪಾಪ ನಿಂತಲ್ಲೇ ನಿಂತಿರುತ್ತವೆ. ನಮ್ಮ ದೋಣಿ ಹೋಗ್ತಾ ಇರುತ್ತೆ. ನಮ್ಮ ದೋಣಿಯ ಚಲನೆ ಗಿಡ ಮರಗಳ ಮೇಲೆ ಆರೋಪ ಆಗುತ್ತೆ. ಚಲನೆ ಆರೋಪ ಆಗುತ್ತೆ ಇಲ್ಲಿ. ಟ್ರೈನ್ ಅಲ್ಲೂ ಅಷ್ಟೇ, ಪಕ್ಕದ ಟ್ರೈನಿನ ಚಲನೆ ನಮ್ ಟ್ರೈನ್ ಮೇಲೆ ಆರೋಪ ಕೂತ್ಕೊಂಡಿರ್ತೀವಲ್ಲ, ನಮ್ಮ ಮೇಲೆ ಆರೋಪ ಆಗುತ್ತೆ. ಮತ್ತು ಗಿಡ ಮರಗಳು ನಿಂತಲೇ ನಿಂತಿದ್ರು ಕೂಡ ನಮ್ಮ ದೋಣಿ ಹೋಗ್ತಾ ಇರೋದ್ರೆ ನಮ್ಮ ದೋಣಿಯ ಚಲನೆ ಅವುಗಳ ಮೇಲೆ ಆರೋಪ. ಹಾಗಾಗಿ ಅವು ಚಲಿಸ್ತಾ ಅನ್ಸುತ್ತೆ. ಇದೇ ರೀತಿ ಆತ್ಮ ಮನಸ್ಸು. ಅದು ಹೇಳಿದ್ ಕರೆಕ್ಟ್. ಏನಾಗುತ್ತಲ್ಲಿ? ಯಾವ್ದು ಆರೋಪ ಆಗುತ್ತೆ? ಮನಸ್ಸು ಆತ್ಮದ ಮೇಲೆ ಮನಸ್ಸು, ದೇಹದ ಆರೋಪ ಆಗತ್ತೆ, ಬುದ್ಧಿ ಆರೋಪ ಆಗತ್ತೆ. ಸೊ ಅದಕ್ಕೆ ನಾನೇ ಆತ್ಮ, ನಾನೇ ದೇಹ, ನಾನೇ ಬುದ್ಧಿ, ಎಲ್ಲ ನಾನೇ ಅಂತ ನಮ್ಗೆ ಭಾವನೆ ಬಂದ್ಬಿಡತ್ತೆ. ಅದೆಲ್ಲ ಅನಾತ್ಮ ಅನ್ನೋದು ಗೊತ್ತೇ ಆಗಲ್ಲ. ಆಮೇಲೆ ಎರಡೂ ಪರಸ್ಪರ ಆರೋಪ ಬೇರೆ ಇದ್ರಲ್ಲಿ. ಪರಸ್ಪರ ಇದ್ರ ಮೇಲೆ, ದೇಹದ ಮೇಲೆ ಆತ್ಮನ ಆರೋಪ, ಆತ್ಮನ ಮೇಲೆ ದೇಹದ ಆರೋಪ, ಎರಡೂ ಆಗೋದ್ರಿಂದ ಒಂದು ಆತ್ಮನಿಗೆ ನಾನು ಪರಿಮಿತವಾದ ದೇಹ ಅಂತ ಅನ್ಸುತ್ತೆ, ಇನ್ನೊಂದು ದೇಹಕ್ಕೆ ಚೈತನ್ಯ ಇದೆ ಅಂತ ಅನ್ಸುತ್ತೆ. ಎರಡು ತರಾನು ಆಗತ್ತೆ. ಚೈತನ್ಯ ಇಲ್ಲ, ಆದ್ರೆ ಆತ್ಮನ ಚೈತನ್ಯ ತಂದೆ ಚೈತನ್ಯ ಅಂತ ತಿಳ್ಕೊಳ್ತೀವಿ. ಆಮೇಲೆ ಆತ್ಮ ಅದು ಅಪರಿಮಿತ, ಆದ್ರೆ ನಾನು ಪರಿಮಿತ ಅಂತ. ಹೀಗೆ ಎರಡೂ ಪರಸ್ಪರ ಆರೋಪ ಆಗೋದ್ರಿಂದ ಈ ಒಂದು ತಪ್ಪು ತಿಳುವಳಿಕೆ ಉಂಟಾಗುತ್ತೆ. ಮುಂದಿನ ಪ್ರಶ್ನೆ,
ಪದ್ಮಾ ಅವ್ರಿಗೆ ಅವಸ್ಥಾತ್ರಯವನ್ನು ವಿವರಿಸಿ ಇದರ ಮೂಲಕ ನಾನು ದೇಹವಲ್ಲ ಎನ್ನುವುದನ್ನು ಸ್ಪಷ್ಟಪಡಿಸಿ. ಇಲ್ಲಿ ಈಗಾಗಲೇ ನಾವು ತಿಳ್ಕೊಳ್ತಾ ಇರೋ ಹಾಗೆ ನನ್ನದು ಅನ್ನೋದು ಯಾವುದು ನಾನಲ್ಲ. ಹಾಗಾಗಿ ಈ ಅವಸ್ಥಾತ್ರಯಗಳ ಮೂಲಕ ನಾವು ನನ್ನದು ಅನ್ನೋದು ನಾನಲ್ಲ ಅನ್ನೋದನ್ನ ತಿಳ್ಕೊಳ್ತೀವಿ. ಎಚ್ಚರದ ಸ್ಥಿತಿಯಲ್ಲಿ ಎಚ್ಚರದ ಪ್ರಪಂಚ, ಎಚ್ಚರದ ದೇಹ, ಮನಸ್ಸು, ಬುದ್ಧಿಗಳು ಎಲ್ಲವೂ ಇರುತ್ತೆ. ಈ ವ್ಯಾವಹಾರಿಕ ಜೀವನವನ್ನ ಮಾಡ್ತಾ ಇರ್ತೀವಿ. ಹಾಗಾಗಿ ಅದು ಸತ್ಯ ಅಂತ ಅಂದ್ಬಿಟ್ಟು ಅನ್ಕೊಳ್ತೀವಿ. ಯಾತಕ್ಕೆ? ಅದು ಆರೋಪವಾಗಿರೋದ್ರಿಂದ. ಆದರೆ ನಾವು ಸ್ವಪ್ನ ಅವಸ್ಥೆಗೆ ಹೋದಾಗ ಈ ದೇಹನೂ ಇಲ್ಲ, ಈ ಮನಸ್ಸು ಬುದ್ಧಿ ಇಲ್ಲ, ಈ ಪ್ರಪಂಚವೇ ಇಲ್ಲ. ಅದು ನಾನೇ ಆಗಿದ್ದಿದ್ರೆ ಅಲ್ಲಿಗೂ ಇದೇ ಪ್ರಪಂಚ ಬರ್ಬೇಕಾಗಿತ್ತು, ಇದೇ ಮನಸ್ಸು ಎಲ್ಲ ಇರ್ಬೇಕಾಗಿತ್ತು. ಇಲ್ಲ, ಅಲ್ಲಿ ಬೇರೆ ಪ್ರಪಂಚ, ಬೇರೆ ದೇಹ, ಮನಸ್ಸು, ಬುದ್ಧಿಗಳು. ಅದೇ ಗಾಢ ನಿದ್ದೆಯಲ್ಲಿ ಹೋದಾಗ, ಸುಷುಪ್ತಿಗೆ ಹೋದಾಗ ಈ ಯಾವ ಎರಡು ಪ್ರಪಂಚಗಳು ಇಲ್ಲ, ಎರಡು ದೇಹಗಳು ಇಲ್ಲ, ಏನು ಇಲ್ಲ. ಆದ್ರೆ ನಾನು ಮಾತ್ರ ಈ ಮೂರು ಅವಸ್ಥೆಗಳಲ್ಲೂ ನಾನು ಇದ್ದೆ ಅಲ್ವಾ. ನನ್ನ ಅರಿವಿನಲ್ಲಿ ಇದೆಲ್ಲ ಕಾಣಿಸ್ತಾ ಇದೆ. ಹಾಗಾಗಿ ನನ್ನ ಅರಿವಿನಲ್ಲಿ ಈ ಮೂರು ಅವಸ್ಥೆಗಳು ಕಂಡು ಬರ್ತಾ ಇರೋದ್ರಿಂದ ನಾನು ಶಾಶ್ವತವಾದ ಅರಿವು, ಅದು ನಾನು. ಇವೆಲ್ಲ ಮಿಥ್ಯವಾದಂತಹದ್ದು. ಮಿಥ್ಯವಾದದ್ದು ಯಾವಾಗ್ಲೂ ಅದಕ್ಕೆ ಅಸ್ತಿತ್ವ ಅನ್ನೋದು ಇಲ್ಲ. ನನ್ನ ಅಸ್ತಿತ್ವದ ಮೇಲೆ ಅದು ಈ ಪ್ರಪಂಚ ಅನ್ನೋದು, ಎಚ್ಚರ, ಸ್ವಪ್ನ ಮತ್ತು ಗಾಢ ನಿದ್ದೆ, ಈ ಅವಸ್ಥೆಗಳ ಎಲ್ಲವೂ ಇರುವಂತಹದ್ದು ಅನ್ನೋದನ್ನ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೋದು. ಹಾಗಾಗಿ ಈ ದೇಹ, ಮನಸ್ಸು, ಬುದ್ಧಿಗಳು ಮತ್ತೆ ಈ ಪ್ರಪಂಚ ಅನ್ನೋದು ಎಲ್ಲವೂ ಸಹ ಮಿಥ್ಯವಾದದ್ದೇ. ನಾನು ಏನು ಅರಿವಿನ ಸ್ವರೂಪ, ಆ ಅರಿವು ಮಾತ್ರ ಸತ್ಯ ಅನ್ನೋದು ಇಲ್ಲಿ ಸರಿಯಾಗಿ ನಿರೂಪಿಸ್ಬೋದು. ಸಂಧ್ಯಾ ಬಂದ್ರ? ನೋಡ್ತೀನಿ ಮೇಡಮ್. ಅಲ್ಲ, ಶೀಲಾ ಬಂದಿದ್ದಾರೆ, ಸಂಧ್ಯಾ ಬಂದಿದ್ದಾರೆ. ಹಾ, ಶೀಲಾ ಅವರು ಉತ್ತರ ಕೊಡ್ಬೋದಪ್ಪ? ಆಗತ್ತಾ? ಪ್ರಿಪೇರ್ ಆಗಿದ್ದೀರಾ? ಜನರಲ್ ಆಗಿ ಹೇಳ್ತೀನಿ, ಅದನ್ನ ಸ್ವಲ್ಪ ನೋಡ್ಕೊಂಡಿಲ್ಲ, ಆದ್ರೂ ಜನರಲ್ ಆಗಿ ಹೇಳ್ತೀನಿ ಮೇಡಮ್. ಜನರಲ್ ಆಗಿ ಹೇಳಿ. ಮಮಕಾರವು ನಾನಲ್ಲ ಎನ್ನುವುದನ್ನು ಪಂಚಕೋಶಗಳ ನಿರಾಕರಣೆಯ ಮೂಲಕ ವಿವರಿಸಿ. ಮಮಕಾರ ಅಂತಂದ್ರೆ ನಾವೇನ್ ಅನ್ಕೊಂಡ್ಬಿಟ್ಟಿದೀವಿ, ಈ ದೇಹದಲ್ಲಿರ್ತಕ್ಕಂಥ ಪಂಚಕೋಶಗಳೇನಿದೆ, ಅನ್ನಮಯ ಕೋಶ, ಪ್ರಾಣಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ, ಇವೆಲ್ಲ ನಂದು ಅಂತ ನಾವ್ ಅನ್ಕೊಂತೀವಿ. ಈ ಸ್ಥೂಲ ಶರೀರ ಏನಿದೆ ಇದು ಅನ್ನಮಯ ಕೋಶ, ಅನ್ನಮಯಕ್ಕೆ ಸೇರಿದ್ದು. ಇದ್ರ ಮೇಲೆ ನಾವು ಇದು ನನ್ನ ದೇಹ ಅನ್ನೋ ಒಂದು ಆಸಕ್ತಿನ ಆ ದೇಹದ ಮೇಲೆ ತೋರಿಸ್ತಾ ಹೋಗ್ತೀವಿ. ಆದ್ರೆ ಇದ್ಯಾವುದು ಕೂಡ ನಿಜವಾದದ್ದಲ್ಲ. ಏನ್ ಈ ಅನ್ನಮಯ ಕೋಶ ಇದೆಯೋ ಅದ್ರ ಮೇಲೆ ಆ ಸಾಕ್ಷಿಯ ಒಂದು ಬೆಳಕು ಬಿದ್ದಾಗ್ಲೇ ಆ ಚೈತನ್ಯ ಅನ್ನೋದು ಈ ಕೋಶಗಳಲ್ಲಿ ಬಂದಾಗ್ಲೇ ಈ ಕೋಶಗಳ ಒಂದು ಚಲನೆ ಅನ್ನೋದು ನಡೀತಾ ಹೋಗುತ್ತೆ. ಇವೆಲ್ಲ ಜಡ ವಸ್ತುಗಳು. ಏನು ನಾವು ಈ ಕೋಶಗಳು ಅಂತ ಹೇಳ್ತಾ ಇದ್ದೀವೋ ಇದೆಲ್ಲ ಜಡವಾದಂಥದ್ದು. ಈ ಜಡದ ಮೇಲೆ ಒಂದು ಚಿದಾಭಾಸ ಆದಾಗ, ಆ ಚೈತನ್ಯದ ಒಂದು ಸಾಕ್ಷಿಯ ಚಿದಾಭಾಸ ಆದಾಗ ಇವೆಲ್ಲ ಕಾರ್ಯ ಆರಂಭ ಮಾಡಕ್ಕೆ ಪ್ರಾರಂಭ ಆಗತ್ತೆ. ಅದನ್ನ ನಾವೇನ್ ಅನ್ಕೊಂತೀವಿ, ನಾವೇ ಮಾಡ್ತಾ ಇದ್ದೀವಿ, ಇದು ನನ್ನದು, ಈ ಅನ್ನಮಯ ಕೋಶ ನಂದು. ಈ ಉಸಿರಾಟ ಏನ್ ಮಾಡ್ತಾ ಇದ್ದೀವಿ, ಹೊರಗಡೆನೂ ಉಸಿರಾಟ ಇರುತ್ತೆ, ಆದ್ರೆ ಒಳಗಡೆ ನಾವು ಉಸಿರಾಡೋದು ನಡೀತಾ ಇರುತ್ತೆ. ಆ ಒಳಗಡೆ ಉಸಿರಾಟ ಕೂಡ ಎಲ್ಲಿಂದ ಬಂದಿದೆ? ಆ ಚೈತನ್ಯದಿಂದ ಆ ಉಸಿರಾಟನ ನಾವು ನಡೆಸ್ತಾ ಇರ್ತೀವಿ. ಅದನ್ನ ಕೂಡ ನಾವೇನ್ ಅನ್ಕೋತೀವಿ, ನಾನು ಉಸಿರಾಡ್ತಾ ಇದ್ದೀನಿ ಅಂತ ನಾವ್ ಅನ್ಕೋತೀವಿ. ಆ ರೀತಿಯಲ್ಲಿ ಈ ಪಂಚಕೋಶಗಳೇನಿದೆ ಇದ್ಯಾವುದು ಕೂಡ ನಿಜವಾದದ್ದಲ್ಲ, ಸತ್ಯವಾದದ್ದಲ್ಲ. ಸತ್ಯವಾದದ್ದು ಅಂದ್ರೆ ಆತ್ಮ ಮಾತ್ರ. ಆ ಸಾಕ್ಷಿ ಅಂತ ನಾವ್ ಏನ್ ಹೇಳ್ತೀವೋ ಅದು ನಿಜವಾದ್ದು. ಇವೆಲ್ಲ ಬದಲಾವಣೆಯನ್ನ ಹೊಂದ್ತಾ ಹೋಗುತ್ತೆ. ಈ ಶರೀರ ಅನ್ನೋದು ಇವತ್ತು ಹುಟ್ಟುತ್ತೆ, ನಾಳೆ ಬೆಳೀತಾ 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 ಕೊನೆಗೆ ಅವಸಾನವನ್ನ ಹೊಂದ್ತಾ ಹೋಗುತ್ತೆ. ಅದೇ ರೀತಿ ಇವೆಲ್ಲವೂ ಕೂಡ ನಿಜವಾದದ್ದಲ್ಲ, ಸತ್ಯವಾದದ್ದಲ್ಲ. ನಿಜವಾದದ್ದು ಅಂದ್ರೆ ಆ ಸಾಕ್ಷಿ ಒಂದೇ ಅಂತ ಅಂದ್ಬಿಟ್ಟು ಇದರಿಂದ ನಮ್ಗೆ ತಿಳ್ಬರ್ತಾರೆ.
ಚೆನ್ನಾಗಿ ಹೇಳಿದ್ರಿ. ಬಟ್ ಏನಂದ್ರೆ ಇಲ್ಲಿ ಇನ್ನೊಂದು ಚೂರು ಸೇರಿಸೋದಾಗಿತ್ತು ಅಂದ್ರೆ ಹೇಳಿದ್ದೆಲ್ಲ ಕರೆಕ್ಟೇ, ಸೇರಿಸ್ಬೋದು ಅಂದ್ರೆ ಮಮಕಾರ ಅಂತ ಅನ್ನೋದು ನಾನಲ್ಲ ಅನ್ನೋದು ಯಾವ ರೀತಿ ಇದ್ರೆ, ಈಗಾಗ್ಲೇ ಸಾವಿತ್ರಿ ಅವ್ರನ್ನ ಕೇಳಿದಾಗ ಹೇಳಿದ್ವಲ್ಲ ಆ ಥರ ನನ್ನ ಕಿವಿ ನನ್ನ ಕಣ್ಣು ಅಂತ ಹೇಳ್ತೀವಿ. ಅಂದ್ರೆ ನನ್ನದು ಇಂದ್ರಿಯಗಳೆಲ್ಲ ನಾನಲ್ಲ, ನನ್ನದು ಅಂತ ನಾವೇನ್ ಹೇಳ್ತೀವಿ ಅದು ನಾನಲ್ಲ. ನಾನಲ್ಲ. ಆ ರೀತಿಯಲ್ಲಿ ಪ್ರಾಣಮಯ ಕೋಶ ನಾನು ಅಂತ ಹೇಳಲ್ಲ, ನನ್ನದು ಅಂತ ಹೇಳ್ತೀವಿ. ಮನೋಮಯ ಕೋಶ ನನ್ನದು ಅಂತ ಹೇಳ್ತೀವಿ. ಬುದ್ಧಿ ವಿಜ್ಞಾನಮಯ ಕೋಶ ನನ್ನದು ಅಂತೀವಿ. ಅಂದ್ರೆ ಇವಾಗ ನನ್ಗೆ ಇವಾಗ ಮನಸ್ಸಲ್ಲಿ ಏನೋ ಈ ಯೋಚನೆ ಇತ್ತು, ಇವಾಗ ಒಂದು ಯೋಚನೆ ಬಂತು, ಇವಾಗ ಹೊಸ ಯೋಚನೆ ಬಂತು ಅಂತ ಹೇಳ್ತೀವಿ. ಅಂದ್ರೆ ಬಂತು ಹೋಯ್ತು ಅಂತ ಹೇಳ್ತೀವಿ ಹೊರತು ಅದನ್ನ ನಾನು ಅಂತ ನಾವೇನ್ ಹೇಳಲ್ಲ. ಹಾಗಾಗಿ ಅದು ಮಮಕಾರ. ಅಹಂಕಾರ ಅನ್ನೋದು ನಾನು, ಮಮಕಾರ ಅನ್ನೋದು ನನ್ನದು ಅಂತನ್ನೋದು ಅದು ನಾನಲ್ಲ ಅನ್ನೋದು ಆ ತರಹದ್ರಿಂದನೇ ತಿಳ್ಕೊಬಹುದು. ನನ್ನದು ಅಂತ ಯಾವ್ದ್ಯಾವ್ದಕ್ ನಾನು ಹೇಳ್ತಾ ಇದ್ದೀನೋ ಅದ್ಯಾವುದು ನಾನಲ್ಲ, ನಂದಲ್ಲ. ನನ್ನದು ಅನ್ನೋದು ನಾನು ಆಗೋಕ್ ಸಾಧ್ಯ ಇಲ್ಲ. ಹಾಗಾಗಿ ಈ ನಾನು ಅನ್ನೋದೇ ನಿಜವಾದ ಸಾಕ್ಷಿ. ಇವಾಗ ನನ್ ಹೊಟ್ಟೆ ಅಂತೀವಿ, ನನ್ ಕಿವಿ ಅಂತೀವಿ, ನನ್ ಕಣ್ಣು ಅಂತೀವಿ. ಅವಾಗ ನಾನೇ ಕಣ್ಣು ಅಂತೀನ? ಇಲ್ಲ, ಅನ್ನಲ್ಲ. ನಾನೇ ಹೊಟ್ಟೆ ಅಂತೀನ? ಅನ್ನಲ್ಲ. ಹಾಗಾಗಿ ನನ್ನದು ಅನ್ನೋದು ಬೇರೆ ಆಯ್ತು, ನನ್ನದು ಅಂತ ಅನ್ನೋದು ಮಮಕಾರ. ಹಾಗಾಗಿ ಆ ಮಮಕಾರ ಅದು ಯಾವತ್ತೂ ನಾನು ಆಗೋದಕ್ಕೆ ಸಾಧ್ಯ ಇಲ್ಲ. ಕೆಲವು ಸರಿ ಆಗ್ಬಿಡುತ್ತೆ ಮಮಕಾರ ನಾನು. ಯಾವಾಗ ಆಗುತ್ತೆ? ಇವಾಗ ಕಾರು, ನನ್ನ ಕಾರ್ಗೆ ಯಾರಾದ್ರೂ ಬಂದು ಹೊಸ ಕಾರ್ಗೆ ಯಾರಾದ್ರೂ ಗೀಚ್ ಬಿಟ್ರೆ ಇಲ್ಲೇ ಎದೆಗೆ ಗೀಚ್ದಾಗ ಆಗತ್ತೆ, ನನಗೇ ಗೀಚ್ದಾಗ ಆಗ್ಬಿಡುತ್ತೆ ನೋವು. ಗೀಚಿರೋದು ಕಾರ್ಗೆ, ಕಾರು ನನ್ನದು, ನಾನ್ ಕಾರ್ ಅಲ್ಲ, ಅದು ಗೊತ್ತಿದೆ. ಆದ್ರೂ ಜರ್ರಂತ ಅಲ್ಲಿ ಯಾರೋ ಗೀಚಿದ ತಕ್ಷಣ, ನೋಡಿದ ತಕ್ಷಣ ಅಯ್ಯೋ ಅಂತ ಆಗತ್ತೆ. ಅಂದ್ರೆ ಅದು ಕಾರ್ ನಾನೇ ಆಗ್ಬಿಡ್ತೀನಿ. ಅವಾಗ ನನ್ನದು ಅಂತ ಇದ್ದಿದ್ ಕಾರು ನಾನೇ ಆಗ್ಬಿಡ್ತೀನಿ. ಆ ರೀತಿ ಒಂದು ತಾದಾತ್ಮ್ಯತೆ ಬರುತ್ತೆ ಅಲ್ಲಿ. ಹಂಗಾದಾಗ ಮಮಕಾರ ಅಹಂಕಾರ ಹಾಕೋಗ್ಬಿಡುತ್ತೆ. ಆದ್ರೆ ನಾರ್ಮಲ್ ಕಂಡೀಷನ್ಸ್ ಅಲ್ಲಿ ನನ್ನದು ಅಂತ ಅನ್ನೋದೆಲ್ಲ ಅದು ನನ್ನಿಂದ ಬೇರೆಯಾಗಿರುವಂಥದ್ದು. ಅದ್ರ ಮೇಲೆ ವ್ಯಾಮೋಹ ಪ್ರೀತಿ ಎಲ್ಲ ಇರುತ್ತೆ, ಆದ್ರೆ ನನ್ನ ಮೇಲೆ ಇರುವಂತಷ್ಟು ಅದ್ರ ಮೇಲೆ ಇರೋದಿಲ್ಲ. ಹಾಗಾಗಿ ಅದು ಬೇರೆ ಅನ್ನೋದು ಸ್ವಲ್ಪ ಮಟ್ಟಿಗೆ ತಿಳ್ಕೊಬಹುದು. ಮುಂದಿನ ಉದಾಹರಣೆ, ಮುಂದಿನ ಪ್ರಶ್ನೆ ಸಾವಿತ್ರಿಯವರಿಗೆ ಹಲಸಿನ ಹಣ್ಣಿನ ಉದಾಹರಣೆಯ ಮೂಲಕ ಆತ್ಮಜ್ಞಾನದ ಸವಿಯನ್ನು ಸವಿಯುವ ಬಗೆಯನ್ನು ವಿವರಿಸಿ. ಹಲಸಿನ ಹಣ್ಣನ್ನ ಆ ತೊಳೆಗಳು ಅದೆಲ್ಲ ಬೇರೆ ಮಾಡ್ಬೇಕಾದ್ರೆ ಎಣ್ಣೆ ಹಚ್ಕೊಂಡ್ಬಿಟ್ಟು ಒಂದೊಂದೇ ಬಿಡಿಸ್ತಾರೆ, ಅಂಟ್ಕೊಂಡ್ಬಿಟ್ಟಿರತ್ತೆ. ಅದೇ ತರ ನಮ್ಗೆ ಇವಾಗ ನಾವ್ ಇಲ್ಲಿ ಮಾತಾಡ್ದ ಹಾಗೆ ಈ ನನ್ನದು ಈ ಮಮಕಾರ ಇದು ಅಂಟ್ಕೊಂಡ್ಬಿಟ್ಟಿರತ್ತೆ. ಅದು ಏನಾದ್ರೂ ಆಯ್ತು ಅಂತಂದ್ರೆ ಆಗೋಯ್ತು, ಇನ್ನು ಆಕಾಶ ಭೂಮಿ ಎಲ್ಲ ಒಂದೇ ಮಾಡ್ಬಿಡ್ತೀವಿ. ಹಾಗೆ ಅಷ್ಟೊಂದು ಮಮಕಾರ ಬಿಡ್ಸಕ್ಕೆ ಆಗಲ್ಲ ಅಂತ ಒಂದು ಮಮಕಾರನ ಇಲ್ಲಿ ಹಲಸಿನ ಹಣ್ಣಿಗೆ ಆ ತರ ಹೇಳ್ತಾ ಇದ್ದಾರೆ. ಅದೇ ತರ ನಮ್ಮಲ್ಲಿ ಈ ಜ್ಞಾನ ವೈರಾಗ್ಯ ಆ ನಿತ್ಯ ವಿವೇಕ ಇದನ್ನೆಲ್ಲ ಬಳಸ್ಕೊಂಡು ನಾವು ಆ ಒಂದು ಎಣ್ಣೆನ ಗುರುಗಳು ಹೇಳಿರ್ತಾರಲ್ವಾ, ಆ ಒಂದು ವಾಕ್ಯ ಅದನ್ನೆಲ್ಲ ಬಳಸ್ಕೊಂಡು ನಾವು ಬಿಡಿಸ್ದಾಗ ಅದರಿಂದ ನಾವು ಬಿಡಿಸ್ಕೋಬಹುದು. ಆ ಸಿ ಏನು ಅನ್ನೋದು, ಆ ಸತ್ಯ ಏನು ಅನ್ನೋದನ್ನ ನಾವು ಸ್ವೀಕಾರ, ಅದು ನಾನೇ ಅಂತ ಗೊತ್ತಾದ್ಮೇಲೆ ಇನ್ನೂ ಅವನಿಗೆ ಆ ಹಲಸಿನ ಹಣ್ಣು ತಿಂದ್ಬಿಟ್ನೇನೋ ಅನ್ನೋ ಒಂದು ಆಗೋಗ್ಬಿಡತ್ತೆ. ಆ ತರ ಒಂದು ಆ ಮಮಕಾರ ಅನ್ನೋದನ್ನ ಬಿಡಿಸ್ಕೋಬೇಕು. ಯಾವ ತರ ಬಿಡಿಸ್ಕೋಬೇಕು ಅಂತಂದ್ರೆ ಆ ಉಪಾಸನೆ ಮಾಡಿ ಆ ಕರ್ಮಯೋಗ ಮಾಡಿದಾಗ ಆ ಮನಸ್ಸು ಪರಿಶುದ್ಧವಾಗ್ತಾ ಬರುತ್ತೆ. ಮನಸ್ಸು ಪರಿಶುದ್ಧ ಆಗ್ತಾ ಇದ್ದಂಗೆ ಆ ಸೇವಾ ಇವಾಗ ಇದೆಲ್ಲ ನಡೆಸ್ಕೊಡ್ತಾ ಇದ್ದಾರೆ ಗುರು ಪ್ರಭುಜಿಯವರು ಕಾರ್ಯಕ್ರಮಗಳನ್ನೆಲ್ಲಾನು ಕ್ಲಾಸ್. ಈ ತರ ಒಂದು ಸೇವಾ ಭಾವದಿಂದ ಮಾಡಿದಾಗ ಏನಾಗತ್ತೆ, ಆ ಮಮಕಾರ ಸ್ವಲ್ಪ ಜ್ಞಾನ ಬರ್ತಾ ಅದು ಬಿಡಿಸ್ಕೊಳಕ್ಕೆ ಶುರು ಮಾಡತ್ತೆ. ಬಿಡಿಸ್ಕೊಂಡಾಗ ಅವನಿಗೆ ಅರ್ಥ ಮಾಡ್ಕೋತಾನೆ ಅಂಟು ಎಷ್ಟು, ಈ ಅಂಟಿಗೆ ಈ ಎಣ್ಣೆ ಅನ್ನೋದು ಇರ್ಲೇಬೇಕು. ಈ ಒಂದು ಜ್ಞಾನ ಅನ್ನೋದು, ಆ ಜ್ಞಾನದಿಂದ ನಾವು ಅಂಟನ್ನ ಬಿಡಿಸ್ಕೋಬಹುದು ಅಂತ ಅವಾಗ ತಿಳ್ಕೊತಾನೆ.
ಯಾವ ತರ ಅಂತ ಇದು ಉದಾಹರಣೆ ಕೊಟ್ಟಿದ್ದಾರೆ, ಅದೇ ಹೇಳ ಮೇಡಮ್, ಜನಕ ಮಹಾರಾಜಂದು. ಬೇಡ ಬೇಡ, ನಾನು ಹಾ ಮೇಡಮ್. ಮುಂದೆ ಹೋಗಿ ಕೇಳಿ. ಚೆನ್ನಾಗಿ ಹೇಳಿ, ವೆರಿ ನೈಸ್. ಸುಜಿ ಅವರು ಜನಕ ಹಾಗೂ ಅಷ್ಟಾವಕ್ರರ ಸಂವಾದವನ್ನು ವಿವರಿಸಿ. ಹ ಇದು ಅಹಂಕಾರ ಮಮಕಾರದ್ದು ಇದು ಉದಾಹರಣೆ ಕೊಟ್ಟಿದ್ದಾರೆ. ಜನಕರ ರಾಜರು ಇರ್ತಾರೆ, ಅವಾಗ ಅಷ್ಟಾವಕ್ರರು ಬಂದ್ಬಿಟ್ಟು ನಿನಗೆ ಆತ್ಮಜ್ಞಾನ ಕೊಡ್ತೀನಿ ಅಂತ ಹೇಳ್ತಾರೆ. ಹಾ ಕೊಡಿ ಗುರುಜಿ, ಅಂದ್ರೆ ನೀನ್ ಮೊದ್ಲು ಫಸ್ಟ್ ನನ್ಗೆ ಗುರು ದಕ್ಷಿಣೆ ಕೊಟ್ಬಿಡ್ಬೇಕು ಅಂತಾರೆ. ಆವಾಗ ಅವ್ರು ಹೇಳ್ತಾರೆ, ಏನ್ ಕೊಡ್ಲಿ, ನಾನ್ ರಾಜ್ಯನೇ ಕೊಟ್ಬಿಡ್ತೀನಿ ಅಂತ ಹೇಳ್ತಾರೆ. ಅದ್ ಹೆಂಗಾಗತ್ತೆ, ಅದೆಲ್ಲ ಪ್ರಜೆಗಳ್ದು ಅಂತಾರೆ, ಅದು ನೀನ್ ಕೊಡಕ್ಕಾಗಲ್ಲ ಅಂತ. ಮತ್ತೇನ್ ಕೊಡ್ಲಿ, ನಾನೇ ಸೇವೆ ಮಾಡ್ತೀನಿ ಅಂತ. ಅದೆಲ್ಲ ಪ್ರಜೆಗಳು ಸೇರಿರೋದು, ನೀನ್ ಹೇಗೆ ಅದನ್ನ ಮಾಡ್ತೀಯ ಅಂತಾರೆ. ಮತ್ತೆ ನನ್ ದೇಹನೇ ಕೊಟ್ಬಿಡ್ತೀನಿ ಅಂತ, ಅದನ್ನು ನೀ ಕೊಡಕ್ಕಾಗಲ್ಲ, ಅದೆಲ್ಲ ಪ್ರಕೃತಿದು. ಆವಾಗ ಅವನಿಗೆ ಒಂದ್ ಸ್ವಲ್ಪ ರಿಯಲೈಸ್ ಆಗತ್ತೆ, ಇದೆಲ್ಲ ಹಂಗಂದ್ರೆ. ಅವಾಗ ಕಲ್ಪನೆ ಒಂಥರ ಬುದ್ಧಿ ಬಂದ್ಬಿಟ್ಟು, ಓಹೋ ಎಲ್ಲಾನು ಪ್ರಕೃತಿ ಇದೆ, ನಾನ್ ಏನು ನನ್ ಅಹಂಕಾರ ಎಲ್ಲ ಕಳಿಸ್ಕೊಟ್ಟೋಗತ್ತೆ. ಆವಾಗ ವಿಷಯ ವಸ್ತು ಎಲ್ಲ ಬೇರೆ, ಇದು ನಾನೇ ಚೈತನ್ಯ, ಆತ್ಮ ಒಂದೇ ನಾನು ಅನ್ನೋದು, ದೇಹ ಮನಸ್ಸು ಬುದ್ಧಿ ನಾನಲ್ಲ ಅನ್ನೋದು ವೈರಾಗ್ಯ ಬಂದ್ಬಿಟ್ಟು ಅವನು ಇಲ್ಲ ಗುರುಜಿ, ಅವಾಗ್ಲೇ ಅವನು ಸರೆಂಡರ್ ಆಗ್ತಾನೆ, ಆವಾಗ್ಲೇ ಅವನಿಗೆ ಆತ್ಮಜ್ಞಾನ ಬಂದ್ಬಿಡುತ್ತೆ. ಬಹಳ ಚೆನ್ನಾಗಿದೆ. ನಮಗೆ ಬಹಳ ದಿವಸದಿಂದ ಪಾಪ ಹೇಳ್ತಾನೆ ಇದ್ದಾರೆ, ಅವ್ರಿಗೆ ನೋಡಿ ತಕ್ಷಣ ಗೊತ್ತಾಗೋಯ್ತು. ನಮಗ್ ಪಾಪ ನಮ್ ಗುರುಗಳ ಹೇಳ್ಕೊಟ್ಟಿದಾರ ಅವತ್ತಿಂದ. ಅವ್ರಿಗೆ ಎಷ್ಟನೇ ಜನ್ಮ ಆಯ್ತು, ನಮ್ದು ಎಷ್ಟನೇ ಜನ್ಮದಲ್ಲಿ ಇದೀವೋ. ಗುರುಗಳಿಗೆ ಚೆನ್ನಾಗಿ ಇನ್ನು ಅದು ದೃಢ ಆಗುತ್ತೆ, ಹೇಳಿ ಹೇಳಿ ಹೇಳಿ. ಕರೆಕ್ಟ್. ಮುಂದಿನ ಪ್ರಶ್ನೆ ಪದ್ಮಾ ಅವ್ರಿಗೆ. ನಾನು ಬ್ರಹ್ಮ ಎನ್ನುವುದರ ಬಗ್ಗೆ ವಿವರಿಸಿ. ಬ್ರಹ್ಮ ಅಂತ ಮುಂದಿನ ಒಂದು ಪೂರ್ವ ಪಕ್ಷೀಯ ಒಂದು ಪ್ರಶ್ನೆಗೆ ನಿರೂಪಿಸ್ಬೇಕಾಗತ್ತೆ. ನೀನು ಅಂತ ಹೇಳ್ತೀಯಲ್ಲ, ಅದು ಹೇಗೆ ನೀನು ಬ್ರಹ್ಮ ಆಗೋಕ್ಕಾಗತ್ತೆ? ಬ್ರಹ್ಮ ಅಂತಂದ್ರೆ ನಿರ್ವಿಕಾರ, ನಿರ್ಗುಣ, ಸರ್ವವ್ಯಾಪಿ ಅಂತ. ನೀನು ಅಂತಂದ್ಬಿಟ್ಟು ಹೇಗೆ ಹೇಳ್ತೀಯ ಅಂತ. ಹೌದಪ್ಪ, ಅದು ಸತ್ಯವಾದದ್ದೇ. ನೀನೇನು ಅನ್ಕೊಂಡಿದೀಯಾ ಅದನ್ನ ನಾನು ಸರಿಯಾಗಿ ವಿವರಣೆಯಿಂದ ನಾನು ಹೇಳ್ತೀನಿ ಅಂತಂದ್ಬಿಟ್ಟು, ಇಲ್ಲಿ ಏನಾಗಿದೆ ಅಂತಂದ್ರೆ, ನಾನು ಅಂತಂದ್ರೆ ಇಲ್ಲಿ ಅಹಂ ಮತ್ತೆ ಸಾಕ್ಷಿ, ಇವ ಎರಡರ ನಡುವೆ ಯಾವುದು ನಾನು ಅಂತ ತಿಳ್ಕೊಳ್ಬೇಕಾಗಿದೆ. ಈ ನಿಜವಾದ ಸಾಕ್ಷಿನೇ ಅದು ಬ್ರಹ್ಮ, ಅದು ಸತ್ಯವಾದಂತ ವಸ್ತು. ಆದ್ರೆ ನಾನು ಇವಾಗ ನೀನ್ ಕೇಳ್ತಾ ಇರೋದು ಏನು, ಯಾವ್ದ್ರ ಬಗ್ಗೆ ಅಂತಂದ್ರೆ ಈ ಅಹಂಕಾರದ ಬಗ್ಗೆ ಕೇಳ್ತಾ ಇದೀಯಾ. ಅದು ಯಾತಕ್ಕೆ ಆತರ ಕಲ್ಪನೆ ಬಂದಿದೆ ಅಂತಂದ್ರೆ, ಈ ಚಿದಾಭಾಸ ಅನ್ನೋದು ಆಗತ್ತೆ. ಯಾವಾಗ ಆಗತ್ತೆ? ಮನಸ್ಸಿನ ಮೇಲೆ ಈ ಸಾಕ್ಷಿಯ ಚೈತನ್ಯ ಅನ್ನೋದು ಬಿದ್ದಾಗ ಅಲ್ಲಿ ಚಿದಾಭಾಸ ಆಗತ್ತೆ. ಆಗ ಅಹಂಕಾರ ಅನ್ನೋದು ಉತ್ಪನ್ನವಾಗತ್ತೆ. ಚಿದಾಭಾಸದಲ್ಲಿ ಅಹಂಕಾರ ಅನ್ನೋದು ಉತ್ಪನ್ನ ಆಗಿ ಅಲ್ಲಿ ನಾನು ಅನ್ನುವುದು ಆಗತ್ತೆ. ಅದು ಏನ್ ಮಾಡತ್ತೆ? ಅದು ಈ ದೇಹ ಮನಸ್ಸು ಬುದ್ಧಿಗಳು ನಾನು ಅಂತಂದ್ಬಿಟ್ಟು ಹಿಡ್ಕೊಳ್ಳುತ್ತೆ. ಯಾಕೆಂದ್ರೆ ಈ ಆತ್ಮನಿಗೆ ಈ ಒಂದು ಈ ಪಂಚ ವಿಷಯಗಳು ಏನಿದೆ ಅಂತಂದ್ರೆ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳು ಯಾವೂ ಇಲ್ಲ. ಆದ್ರಿಂದ ಅದನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗದೆ ಇರೋದ್ರಿಂದ ಅದು ವಸ್ತು ಅಲ್ಲ. ವಸ್ತುವಲ್ಲದೆ ಇರೋದ್ರಿಂದ ಬ್ರಹ್ಮನಿಗೆ ಇವು ಯಾವ ಗುಣಗಳು ಇಲ್ಲ. ಆದರೆ ಈ ಚಿದಾಭಾಸದಲ್ಲಿ ಇರುವಂತ ಅಹಂಕಾರದ ಮೇಲೆ ಇದೆಲ್ಲವೂ ಆರೋಪ ಆಗೋಗ್ಬಿಟ್ಟಿದೆ. ಇದಕ್ಕೆ ಎಲ್ಲವೂ ಸಹ ಈ ದೇಹ ಮನಸ್ಸು ಬುದ್ಧಿಗಳು ಏನಿದೆ, ಈ ಪ್ರಪಂಚದಲ್ಲಿರುವ ವಸ್ತುಗಳು ಎಲ್ಲ ಏನಿದೆ, ಅವಕ್ಕೆಲ್ಲವೂ ಸಹ ಈ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳು
ಇದೆ. ಹಾಗಾಗಿ ಇವು ಎಲ್ಲವೂ ವಸ್ತುಗಳಾಗಿದೆ. ಈ ರೀತಿಯಲ್ಲಿ ನಾವು ನಿತ್ಯ ಮತ್ತು ಅನಿತ್ಯ ವಿವೇಕದಿಂದ ನಾವು ಇದನ್ನ ವಿಂಗಡಣೆ ಮಾಡಬೇಕು. ನಿತ್ಯವಾದದ್ದು ಯಾವುದು? ಇದು ಸಾಕ್ಷಿ. ಈ ಮೂರು ಸೇರ್ಕೊಂಡು, ಅಂದ್ರೆ ಸಾಕ್ಷಿ ಮತ್ತೆ ಚಿದಾಭಾಸ ಮತ್ತೆ ಅಹಂಕಾರ ಮೂರು ಸೇರ್ಕೊಂಡು ಕನ್ಫ್ಯೂಷನ್ ಉಂಟು ಮಾಡ್ಬಿಟ್ಟಿದೆ. ಯಾವುದು ನಿಜವಾಗ್ಲೂ ಯಾವುದು ನಾನು ಅಂತ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗದೆ ಹೋಗಿದೆ. ಆದ್ರೆ ಈ ನಿತ್ಯ ಮತ್ತು ಅನಿತ್ಯ ವಿವೇಕದಿಂದ ನಾವು ಸರಿಯಾಗಿ ನಾವು ತಿಳಿದುಕೊಂಡು ಗುರುಮುಖೇನ ಅದನ್ನ ವಿಂಗಡಿಸಿದಾಗ ನಿಜವಾಗ್ಲೂ ನಾನು ಸಾಕ್ಷಿ ಅನ್ನೋದು ಗೊತ್ತಾಗತ್ತೆ. ಹೇಗೆ ಅಂತಂದ್ರೆ ಅನೇಕ ಉದಾಹರಣೆಗಳನ್ನ ಕೊಟ್ಟಿದ್ದಾರೆ. ಒಂದು ಕನ್ನಡಿಯಲ್ಲಿ ನನ್ನ ಮುಖವನ್ನ ನೋಡ್ಕೊಂಡಾಗ ಕನ್ನಡಿಯಲ್ಲಿ ಒಂದು ಕಲೆ ಕಾಣಿಸುತ್ತೆ. ಅಂದ್ರೆ ಅದು ನನ್ನ ಮುಖದ ಮೇಲೆ ಇರುವ ಕಲೆ ಆಗಿರತ್ತೆ. ಆ ಕಲೆನ ಹೋಗಿಸ್ಬೇಕು ಅಂತಂದ್ರೆ ನನ್ನ ಮುಖದನ್ನ ಒರೆಸ್ಕೊಳ್ತೀನಿ ಹೊರ್ತು ಆ ಕನ್ನಡಿಯಲ್ಲಿ ಇರುವ ಪ್ರತಿಬಿಂಬದ ಮುಖವನ್ನ ಒರೆಸಕ್ಕೆ ಹೋಗಲ್ಲ. ಹಾಗಾಗಿ ಇಲ್ಲಿ ಏನಿದೆ ಅಲ್ಲಿ ರಿಫ್ಲೆಕ್ಷನ್ ಅನ್ನೋದು ಆಗತ್ತೆ. ಹಾಗೆ ತಲೆ ಸರಿ ಮಾಡ್ಕೊಳ್ಬೇಕಾದ್ರೂ ಅಷ್ಟೇ ನಾನು ನನ್ನ ತಲೆಯನ್ನ ಸರಿ ಮಾಡ್ಕೊಳ್ತೀನಿ ಹೊರ್ತು ಆ ಪ್ರತಿಬಿಂಬದ ತಲೆಯನ್ನ ಸರಿ ಮಾಡಕ್ಕೆ ಹೋಗಲ್ಲ. ಹಾಗೆ ಈ ಸಾಕ್ಷಿ ಅನ್ನೋದು ಅದರ ಪ್ರತಿಫಲನ ಅನ್ನೋದು ಇದ್ರಲ್ಲಿ ಚಿದಾಭಾಸದಲ್ಲಿ ಆಗಿರುವಂಥದ್ದು. ಆದ್ರೆ ಏನಾಗಿದೆ, ಅದು ಈ ಕನ್ನಡಿ ಮತ್ತೆ ನಾನು ದೂರ ಇದ್ದೀವಿ. ಅದೇ ಚಿದಾಭಾಸ ಮತ್ತೆ ಈ ಮನಸ್ಸು ಅನ್ನೋದು ಅದು ಬೇರೆ ಇಲ್ಲ, ಅದು ಅಂಟ್ಕೊಂಡ್ಬಿಟ್ಟಿದೆ. ಮತ್ತೆ ಈ ಸಾಕ್ಷಿ ಸರ್ವವ್ಯಾಪಿಯಾಗಿರೋದು, ಇದಕ್ಕೆ ಒಂದು ಅಂತರ ಅನ್ನೋದು ಇಲ್ಲ. ಹಾಗಾಗಿ ಅದನ್ನ ಸಪ್ರೇಟ್ ಮಾಡೋದು ತುಂಬಾ ಕಷ್ಟವಾಗಿದೆ. ಅಂದ್ರೆ ಫಿಸಿಕಲ್ ಆಗಿ ಸಪ್ರೇಟ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ಏನಿದ್ರು ಇದು ಜ್ಞಾನಪೂರ್ವಕವಾಗಿಯೇ ಅದನ್ನ ಸಪ್ರೇಟ್ ಮಾಡ್ಬೇಕಾಗಿರುವಂತಹದ್ದು. ಇದು ಏನಾದ್ರೂ ಮನಸ್ಸಿನಲ್ಲಿ ಹೆಚ್ಚು ಕಡಿಮೆ ಆದಾಗ ನನಗೆ ಆಯ್ತು ಅಂತ ಯಾಕೆ ಅನ್ಕೊಳ್ತೀನಿ ಅಂತಂದ್ರೆ ಆ ಮನಸ್ಸು ಆ ಚಿದಾಭಾಸ ಮನಸ್ಸಿನ ರೂಪವನ್ನ ತೆಗೆದುಕೊಳ್ಳುತ್ತೆ. ಆವಾಗ ಈ ಕನ್ನಡಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಕಾನ್ವೆಕ್ಸ್ ಕಾನ್ಕೇವ್ ಮಿರರ್ ಇಟ್ಬಿಟ್ರೆ ನಮ್ಮ ಮುಖ ನಾವಿದ್ದ ಹಂಗೆ ಕಾಣಿಸಲ್ಲ. ಹಾಗೆ ಈ ಚಿದಾಭಾಸದಲ್ಲಿ ಹೆಚ್ಚು ಕಮ್ಮಿ ಆಗೋದಾಗ, ಅಂದ್ರೆ ಈ ದೇಹ ಮನಸ್ಸು ಬುದ್ಧಿಗಳಲ್ಲಿ ಹೆಚ್ಚು ಕಮ್ಮಿ ಆದಾಗ ಈ ಆತ್ಮನಿಗೆ ಹೆಚ್ಚು ಕಮ್ಮಿ ಆಗೋಯ್ತು ಅಂತ ತಪ್ಪು ತಿಳ್ಕೊಳ್ತೀವಿ. ಆದ್ರೆ ಇದು ಅವಿದ್ಯೆ, ನಾನೇ ದೇಹ ಮನಸ್ಸು ಬುದ್ಧಿಗಳು ಅಂದ್ಕೊಳ್ಳೋದು. ಇದು ಯಾತಕ್ಕೆ ಅಂದ್ರೆ ಈ ರೀತಿಯಲ್ಲಿ ಅಧ್ಯಾರೋಪ ಆಗಿರೋದ್ರಿಂದ ಅದನ್ನ ಈ ವಿವೇಕಪೂರ್ವಕವಾಗಿ ನಾವು ಅದೇ ಬೇರೆ ಇಲ್ಲ, ನಾನು ಸಾಕ್ಷಿ, ಇವೆಲ್ಲ ಬದಲಾವಣೆ ಆಗ್ತಾ ಇರೋದು ನನಗ್ ಗೊತ್ತು. ಅಂದ್ರೆ ನನಗ್ ಗೊತ್ತು ಅಂತ ಸುಮ್ಮನೆ ಹೇಳಕ್ಕೆ ಸಾಧ್ಯ ಇಲ್ಲ. ಇದನ್ನೆಲ್ಲ ನಾನು ನನ್ನ ಅರಿವಿನಲ್ಲಿ ನಡೀತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ ಅದು ನನಗಿಂತಲೂ ಅದು ಬೇರೆ. ಹಾಗಾಗಿ ನಾನು ಸಾಕ್ಷಿ, ನಾನು ಸಚ್ಚಿದಾನಂದ ಸ್ವರೂಪಿ. ಅಂದ್ರೆ ನಾನು ಸರ್ವವ್ಯಾಪಿಯೂ ಹೌದು. ಯಾಕೆಂದ್ರೆ ಎಲ್ಲೆಲ್ಲಿ ಇರುವುದು ಸಹ ತಿಳಿಬೇಕು ಅಂತಂದ್ರೆ ಸೂರ್ಯ, ಚಂದ್ರ, ನಕ್ಷತ್ರ ಎಲ್ಲ ತಿಳಿಬೇಕಾದ್ರೆ ನನ್ನ ಅರಿವಿನಲ್ಲಿ ಕಂಡು ಬರ್ತಾ ಇದೆ. ಹಾಗಾಗಿ ನಾನು ಸರ್ವವ್ಯಾಪಿಯೂ ಹೌದು, ಮತ್ತೆ ನಾನು ಆನಂದ ಸ್ವರೂಪಿಯೂ ಹೌದು. ಯಾತಕ್ಕೆ ಅಂದ್ರೆ ಆನಂದ ಅನ್ನೋದು ಈ ವಿಷಯ ವಸ್ತುಗಳಲ್ಲಿ ಇಲ್ಲ. ವಿಷಯ ವಸ್ತುಗಳಲ್ಲೇ ಇರೋದೇ ಆಗಿದ್ರೆ ಆ ವಸ್ತುಗಳು, ಇವಾಗ ಏನೋ ಒಂದು ಜಾಮೂನ ಏನಾದ್ರು ತಿಂದ್ವಿ ಅಂತಂದ್ರೆ ಒಂದು ತಿಂದಾಗ ಸಂತೋಷ ಆಗತ್ತೆ, 10 ತಿಂದಾಗ ಸಂತೋಷ ಆಗತ್ತ. ಆ ವಿಷಯ ವಸ್ತುವಿನಲ್ಲಿ ಸಂತೋಷ ಇದ್ದಿದ್ರೆ 10 ತಿಂದಾಗ್ಲೂ ಸಂತೋಷ ಆಗ್ಬೇಕಾಗಿತ್ತು. ಹಾಗಾಗಿ ಇಲ್ಲ. ಅದು ಎಲ್ಲಿ ಮನಸ್ಸಿನಲ್ಲಿ ವೃತ್ತಿಗಳು ಅನ್ನೋದು ಇರಲ್ವೋ ಅಲ್ಲಿ ಪೂರ್ತಿ ಈ ಪ್ರತಿಫಲನ, ಸಾಕ್ಷಿಯ ಪ್ರತಿಫಲನ ಹೆಚ್ಚಿಗೆ ಆಗುತ್ತೆ. ಅವಾಗ ಇದರ ಸ್ವರೂಪ ಲಕ್ಷಣ ಅಲ್ಲಿ ಚಿದಾಭಾಸದಲ್ಲಿ
ಪ್ರತಿಫಲನವಾಗಿ ಅಲ್ಲಿ ಆನಂದ ಅನ್ನೋದು ಕಂಡು ಬರುತ್ತೆ. ಹಾಗಾಗಿ ನಾನು ಆನಂದ ಸ್ವರೂಪಿ, ನಾನು ಸರ್ವವ್ಯಾಪಿ, ನಾನು ಸಾಕ್ಷಿ, ನನಗೆ ಯಾವ ಬದಲಾವಣೆಗಳು ಇಲ್ಲ. ಈ ಬದಲಾವಣೆಗಳನ್ನೆಲ್ಲ ನೋಡ್ತಾ ಇರೋದು ನಾನು. ಮತ್ತೆ ಲಿಮಿಟೇಷನ್ಸ್, ಪರಿಮಿತಿಗಳು ಸಹ ನನಗೆ ಇಲ್ಲ. ಎಲ್ಲ ಕಡೆನೂ ನಾನು, ನನ್ನ ಅರಿವು ಅನ್ನೋದು ಎಲ್ಲ ಕಡೆನೂ ಇದೆ ಅಂತ ಅಂದ್ಬಿಟ್ಟು ಈ ರೀತಿಯಲ್ಲಿ ಹೇಳ್ಕೊಂಡು, ಹಾಗಾಗಿ ನಾನು ಅನ್ನೋದು ಸರಿಯಾಗಿ ತಿಳ್ಕೊ ಅಂತ ಬಿಟ್ಟು ಪೂರ್ವ ಪಕ್ಷಿಗೆ ಯಾವುದು ಅಹಂಕಾರ ನಾನಲ್ಲ, ನಾನು ಸಾಕ್ಷಿ ಅಂತ ನಿರೂಪಿಸ್ತಾರೆ. ಡೀಟೇಲ್ ಆಗಿ ಮೂರು ಸೇರ್ಕೊಂಡ್ಬಿಟ್ಟಿದೆ. ಚಿದಾಭಾಸ, ಸಾಕ್ಷಿ, ಅಹಂಕಾರ ಮೂರು ಸೇರ್ಕೊಂಡ್ಬಿಟ್ಟಿರುತ್ತೆ. ಮತ್ತೆ ಇನ್ನೂ ಒಂದು ಇದು ಮಿಸ್ ಮಾಡಿದೀನಿ, ಅನೇಕ ಬೇಕಾದಷ್ಟು ಮಿಸ್ ಮಾಡಿರ್ಬೋದು. ಇದಕ್ಕೆ ದೇಹ ಮನಸ್ಸು ಬುದ್ಧಿಗೆ, ಚಿದಾಭಾಸಕ್ಕೆ ಆದಿ ಭೌತಿಕ, ಆದಿ ದೈವಿಕ ಮತ್ತು ಆಧ್ಯಾತ್ಮಿಕ ಬದಲಾವಣೆಗಳು ಎಲ್ಲ ಇದೆ. ಆದ್ರೆ ನನಗೆ ಯಾವ ಬದಲಾವಣೆ ಅನ್ನೋದು ಇಲ್ಲ. ಈ ಮುಖಾಂತರ ನಾನು ಸಾಕ್ಷಿ, ಅದೇ ಆತ್ಮನೇ ಸಾಕ್ಷಿ, ಆತ್ಮವೇ ಬ್ರಹ್ಮ, ಪರಬ್ರಹ್ಮ ಅಂತಂದ್ಬಿಟ್ಟು ನಿರೂಪಿಸ್ತಾರೆ. ಮುಂದಿನ ಪ್ರಶ್ನೆ. ಸಾವಿತ್ರಿ ಅವರಿಗೆ, ಮಡಕೆ ಹಾಗೂ ಸೂರ್ಯನ ಉದಾಹರಣೆಯ ಮೂಲಕ ಸಾಕ್ಷಿ, ಚಿದಾಭಾಸ ಹಾಗೂ ಅಹಂಕಾರದ ಸಂಬಂಧವನ್ನು ವಿವರಿಸಿ. ಒಂದು ಮಡಿಕೆ, ಅದು ಮೇಲ್ ಸ್ವಲ್ಪ ಖಾಲಿ ಜಾಗ ಇರತ್ತೆ, ಒಂದು ಅರ್ಧಕ್ಕೆ ನೀರಿರತ್ತೆ, ಮೇಲೆ ಸೂರ್ಯ ಪರಬ್ರಹ್ಮ. ಆ ಸೂರ್ಯನ ಪ್ರತಿಬಿಂಬ ಈ ಮಡಿಕೆ ಒಳಗಡೆ ಇರ್ತಕ್ಕಂಥ ನೀರಿನಲ್ಲೂ ಕೂಡ ಪ್ರತಿಬಿಂಬ ಆಗಿದೆ. ಆ ನೀರು ಅನ್ನೋದು ಮನಸ್ಸು, ಆ ನೀರಿನಲ್ಲಿ ಪ್ರತಿಬಿಂಬ ಅದು ಚಿದಾಭಾಸ. ಮಡಿಕೆ ಅಂತಂದ್ರೆ ಇನ್ನ ಜೀವಾನೇ ಅವನು. ಒಳಗಿನ ಆಕಾಶ ಹೊರಗಿನ ಆಕಾಶ ಅದು ಬ್ರಹ್ಮಕ್ಕೆ ಸೇರಿರೋದು ಅಂತ. ಹೀಗ್ ತಗೊಂಡಾಗ ಇನ್ನೇನ್ ಮೇಡಮ್ ಅದು ಕ್ವಶನ್? ಅದೇ ಚಿದಾಭಾಸ, ಅಹಂಕಾರ, ಸಾಕ್ಷಿ, ಅದರ ಸಂಬಂಧ ವಿವರಿಸಿ. ಅದು ಸೇರ್ಕೊಂಡ್ಬಿಟ್ಟಿರತ್ತೆ. ಈ ಚಿದಾಭಾಸ ನೀರಿನಲ್ಲಿ ಸೇರ್ಕೊಂಡ್ಬಿಟ್ಟಿರತ್ತೆ, ಅದೇನೋ ಅದನ್ನ ತೆಗಿಯಕ್ಕಾಗಲ್ವಾ. ಈಗ ಕನ್ನಡಿ ಉದಾಹರಣೆ ತಗೊಂಡ್ರುನು ಅಲ್ಲಿ ಸೇರ್ಕೊಂಡ್ಬಿಟ್ಟಿತ್ತು ಪ್ರತಿಬಿಂಬ, ಅದು ಚಿದಾಭಾಸನ ಪ್ರತಿಬಿಂಬ ಅದು ತೆಗಿಯಕ್ಕಾಗಲ್ಲ. ಅದೇ ತರ ಇಲ್ಲಿ ನೀರಿನಲ್ಲಿ ಆ ಮನಸ್ಸಿನಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಸೇರ್ಕೊಂಡ್ಬಿಟ್ಟಾಗ ಈ ಚಿದಾಭಾಸಕ್ಕೆ ನಾನು ಅನ್ನೋದೊಂದು ಅಹಂಕಾರ ಬಂದು ಬಿಡತ್ತೆ. ಅದು ಒಂದು ಯೋಚನೆನೇ, ಅದು ನಾನು ಅಂತಂದ್ರೆ ಅದು ಒಂದು ಅಹಂಕಾರ ಅನ್ನೋದು ಯೋಚನೆನೇ. ಅದು ತೆಗಿಯಕ್ಕಾಗಲ್ಲ ಆ ಚಿದಾಭಾಸ ಅನ್ನೋದನ್ನ. ಕರೆಕ್ಟ್. ಚಿದಾಭಾಸ ನೀರಿನ ಮೇಲೆ ಪ್ರತಿಫಲನ ಆಗಿರುತ್ತೆ. ನೀರು ಅಲ್ಲಾಡತ್ತೆ, ಅದು ಅಲ್ಲಾಡತ್ತೆ. ಮನಸ್ಸಿನಲ್ಲಿ ಏನಾದ್ರೂ ದುಃಖ ಆದ್ರೆ ಎಲ್ಲ ನನಗೆ ಆಯ್ತು ಅಂತ, ದೇಹ, ಆ ಮಡಿಕೆ ದೇಹ ಇದೆಯಲ್ವಾ, ದೇಹಕ್ಕಾದ್ರೂನು ನನಗೆ ಆಯ್ತು ಅಂತ. ಆ ಬುದ್ಧಿನಲ್ಲಿ ಏನಾದ್ರೂ ಆಯ್ತು ದುಃಖ, ಎಲ್ಲ ಬದಲಾವಣೆಗಳಾಗ್ತಾ ಇರೋದು ಎಲ್ಲಾನು ನನಗೆ ನನಗೆ ಅನ್ನೋದನ್ನ ಅಲ್ಲಿ ತಪ್ಪಾಗಿ ಅರ್ಥ ಮಾಡ್ಕೊಂತ ಇರತ್ತೆ. ಅದು ಸೇರ್ಕೊಂಡಿರೋದ್ರಿಂದ. ಅದು ಸೇರ್ಕೊಂಡಿಲ್ಲ, ಅದು ಪರಬ್ರಹ್ಮನಿಗೆ ಯಾವುದೇ ಒಂದು ಈ ತರ ಚಲನೆ ಇದು ಇಲ್ಲ ಅನ್ನೋದನ್ನ ನಾವು ತಿಳ್ಕೊಬೇಕಾಗತ್ತೆ. ಪರಬ್ರಹ್ಮನಿಗೆ ಸರ್ವವ್ಯಾಪಿ ಅದು. ಯಾಕೆಂದ್ರೆ ರೂಪ, ರಸ, ಗಂಧಗಳು ಯಾವ್ದು ಇಲ್ಲ, ಶಬ್ದ, ಸ್ಪರ್ಶ ಯಾವ್ದು ಇಲ್ಲ ಪರಬ್ರಹ್ಮ ಸ್ವರೂಪನಿಗೆ ಅಂತ. ನಿಜವಾದ ನಾನು ಸಾಕ್ಷಿ ಚೈತನ್ಯ. ಆದ್ರೆ ಚಿದಾಭಾಸ ಪ್ರತಿಫಲನ ಆದ ತಕ್ಷಣ ಅದು ನಾನಿದ್ದೀನಿ ಅಂತ ಹೇಳುತ್ತೆ. ಆಮೇಲೆ ಈ ಅಹಂಕಾರ ಸುಮ್ಮನಿರ್ಲಾರ್ದೇನೆ ಅದನ್ನ ದೇಹ ಮನಸ್ಸು ಬುದ್ಧಿ ಮೇಲೆ ಆರೋಪ ಮಾಡ್ಬಿಟ್ಟು ನಾನ್ ದೇಹ ಅಂತ ಹೇಳೋ ಹಂಗು ಮಾಡ್ಬಿಟ್ಟು. ಸೊ ಎಲ್ಲಾ ಕಡೆನೂ ನಾನುಗಳು, ಯಾವ ನಾನು ಸರಿ ಯಾವ ನಾನು ತಪ್ಪು ಗೊತ್ತಾಗಲ್ಲ. ದೇಹ ನಾನು, ಮನಸ್ಸು ನಾನು, ಸಿಕ್ಕಾಕೊಂಡ್ಬಿಟ್ಟಿದೆ, ಅಂಟ್ಕೊಂಡ್ಬಿಟ್ಟಿದೆ ಅಂತ ಹೇಳ್ಬೋದು. ಒಂದಿಂದ ಬಿಡಿಸಿದ್ರೆ ಇನ್ನೊಂದು ಕಂಟ್ಕೊಳತ್ತೆ, ಇನ್ನೊಂದ್ರಿಂದ ಇನ್ನೊಂದು ಕಂಟ್ಕೊಳತ್ತೆ. ಭಾರಿ ಕಷ್ಟ ಇದೆ, ಕನ್ಫ್ಯೂಷನ್, ಸಿಕ್ಕಾಕೊಂಡ್ಬಿಡ್ತೀವಿ.
ಅದಕ್ಕೆ ಆ ಲಕ್ಷಣಗಳನ್ನು ತಿಳ್ಕೊಬೇಕಾಗತ್ತೆ. ಪರಬ್ರಹ್ಮನ ಲಕ್ಷಣಗಳನ್ನು ತಿಳ್ಕೊಂಡಾಗ ಆ ಪರಬ್ರಹ್ಮನನ್ಗೆ ಇದ್ ಯಾವ್ದು ಅಲ್ಲ ಅನ್ನೋದನ್ನ ತಿಳ್ಕೊಬೇಕಾಗತ್ತೆ. ಇದೆಲ್ಲ ಆಟ ಆಡಿಸ್ತಾ ಇದೆ. ಇವಾಗ ಅದನ್ನ ನೀವೇ ಹೇಳಿ, ಇವಾಗ ಈ ತೊಂದರೆಯನ್ನು ನಿವಾರಿಸಿಕೊಳ್ಳುವುದು ಹೇಗೆ? ಇವಾಗ ಇಷ್ಟೊತ್ತು ಆಯ್ತಪ್ಪ ಕಷ್ಟ, 3 ಸೇರ್ಕೊಂಡ್ಬಿಟ್ಟಿದೆ, ಕನ್ಫ್ಯೂಷನ್. ಇದರಿಂದ ಹೊರಗೆ ಬರೋದು ಹೆಂಗೆ? ಈಗ ತಾನು ಹೇಳಿದ್ರಿ ಅದನ್ನ ನೀವು. ಹ್ಮ್ ಹೇಳಿ ಅದನ್ನೇನೆ ಅನ್ಸುತ್ತೆ. ಪ್ರಶ್ನೆ ಕೇಳಿದ್ನು, ಪ್ರಶ್ನೆಗೆ ಉತ್ತರ ಅಂತ ಹೇಳಿ ತಿಳ್ಕೊಬೇಕು ಅಂತ ಯಾಕೆಂದ್ರೆ ಹೇಳಿ. ಅಹಂಕಾರ ಮಮಕಾರಗಳು ಇಲ್ಲ ಅಂತಾನೆ ತಿಳ್ಕೊಬೇಕಾಗತ್ತೆ. ಅಹಂಕಾರ ನಿತ್ಯ ಅನಿತ್ಯ, ಮಮಕಾರ ಮೇಡಮ್ ನಿತ್ಯ ಅನಿತ್ಯ ವಸ್ತು ವಿವೇಕವನ್ನ ತಿಳ್ಕೊಬೇಕು. ನಿತ್ಯ ಅನಿತ್ಯ ವಸ್ತು ವಿವೇಕವನ್ನು ತಿಳ್ಕೊಂತ ಬಂದಾಗ ನಮ್ಗೆ ಯಾವ್ದು ನಿತ್ಯ ಯಾವ್ದು ಅನಿತ್ಯ. ಅನಿತ್ಯ ಅಂತಂದ್ರೆ ಅದಕ್ಕೆ ಯಾವಾಗ್ಲೂ ಬದಲಾವಣೆ ಇರುತ್ತೆ. ನಿತ್ಯ ಅಂತಂದ್ರೆ ಅದು ಯಾವಾಗ್ಲೂ ಇರ್ತಕ್ಕಂಥದ್ದು, ಅದಕ್ಕೆ ಬದಲಾವಣೆ ಅನ್ನೋದೇ ಇಲ್ಲ. ಅದು ವಿವೇಕ ವೈರಾಗ್ಯದಿಂದ ಈ ನಿತ್ಯ ಅನಿತ್ಯ ವಸ್ತುಗಳನ್ನ ಬೇರ್ಪಡಿಸ್ಕೊಂಡ್ ಬಂದಾಗ ಆ ಪರಬ್ರಹ್ಮನಲ್ಲ ಒಂದೇ ಅನ್ನೋದನ್ನ ನಾವು ತಿಳ್ಕೊಬಹುದು. ಯಾವುದೇ ಬದಲಾವಣೆಗಳಿಲ್ಲ. ಅಹಂಕಾರ ಆಗಿರ್ಬೋದು, ಈ ಚಿದಾಭಾಸ ಕೂಡ ಅಷ್ಟೇ. ಇದು ಆ ಸಾಕ್ಷಿನೇ, ಇದು ಆರೋಪ ಆಗಿರೋದ್ರಿಂದ, ಒಂದ್ರ ಮೇಲೆ ಒಂದು ಈ ಆರೋಪ ಆಗಿರೋದ್ರಿಂದ ಹಾಗೆ ಈ ಭ್ರಮೆ ಹೋಗ್ಬೇಕು. ಅಲ್ಲಿ ಹಗ್ಗ ಮಾತ್ರ ಇರೋದು, ಕಾಣಿಸ್ತಾ ಇದೆ. ನಮ್ಮ ಯೋಚನೆಗಳೇ, ನಮ್ಮಲ್ಲಿರ್ತಕ್ಕಂಥ ವೃತ್ತಿಗಳೇ ಅದು ನೋಡಿದಾಗ, ಆ ಆಕಾರವನ್ನು ನೋಡಿದಾಗ ಹಾಗೆ ಕಾಣಿಸ್ತಾ ಇದೆ. ಅವನು ಅದನ್ನ ದೃಢ ಮಾಡ್ಕೊಂಡಾಗ ಅಲ್ಲಿರೋದು ಒಂದೇ ಅನ್ನೋ ಸತ್ಯ ಅವನ್ಗೆ ಗೊತ್ತಾಗತ್ತೆ, ಅಲ್ಲಿಲ್ಲ ಅನ್ನೋದು. ಇನ್ನು ಹೇಳ್ಬೇಕು ಅಂದ್ರೆ ಇರೋದು ಎಲ್ಲಾ ಕೂಡ ಬ್ರಹ್ಮನೇ. ಬ್ರಹ್ಮನ್ ಬಿಟ್ರೆ ಏನು ಇಲ್ಲ. ಬ್ರಹ್ಮನೇ ಇವೆಲ್ಲವೂ ಆಗಿ ತಾನಾಗಿ ಎಲ್ಲ ಕಾಣಿಸ್ಕೋತಾ ಇದ್ದಾನೆ ಅಂತ. ಚೆನ್ನಾಗಿ. ಶೀಲಾ ಅವರು ಮುಂದಿನ ಪ್ರಶ್ನೆ. 4 ರೀತಿಯ ಕರ್ಮಗಳು ಯಾವುವು? ಅವು ಯಾವುದಕ್ಕೆ ಸಂಬಂಧಪಟ್ಟವು? ಮೇಡಮ್ ನಾನ್ ಹೇಳ? ಹೇಳಿ ಹೇಳಿ. ನನಗೆ ಸುಲಭ ಇರೋ ಪ್ರಶ್ನೆ ಬೇಕು ಅದಕ್ಕೆ. ನಾಲ್ಕು ರೀತಿ ಕರ್ಮ: ಸಂಚಿತ, ಆಗಾಮಿ, ಪ್ರಾರಬ್ಧ, ಆಮೇಲೆ ಕ್ರಿಯಾಮಾನ. ಇದು ಎಲ್ಲ ಮನಸ್ಸಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳ್ತಾರೆ. ಸಾಕ್ಷಿಗೆ ಯಾವುದು ಅಂಟೋದಿಲ್ಲ, ಅದಕ್ಕೇನು ಸಂಬಂಧ ಇಲ್ಲ. ಈ ಸಂಚಿತ ಅಂದ್ರೆ ಅನೇಕ ಜನ್ಮಗಳ ಒಂದು ಸಂಚಯ ಆಗಿರೋದು. ಪ್ರಾರಬ್ಧ ಅಂದ್ರೆ ಈ ಜನ್ಮದಲ್ಲಿ ನಡೀತಾ ಇರೋದು. ಅಂದ್ರೆ ಬ್ಯಾಂಕ್ನಲ್ಲಿ ದುಡ್ಡು ಇದ್ರೆ ಅದು ಬ್ಯಾಲೆನ್ಸ್ ಸ್ವಲ್ಪ ತಗೊಂಡು ನಾವು ಖರ್ಚು ಮಾಡೋ ಹಾಗೆ ಈ ಜನ್ಮದಲ್ಲಿ ಸ್ವಲ್ಪ ತಗೊಂಡು ಬಂದಿದ್ದೀವಿ. ಆಮೇಲೆ ಕ್ರಿಯಾಮಾಣ ಅಂದ್ರೆ ಇವಾಗ ಈಗ ಏನ್ ಮಾಡ್ತಾ ಇದ್ದೀವಿ ಅದು ಮುಂದೆ ಜನ್ಮಕ್ಕೆ ಆಗಾಮಿಗೆ ಕಾರಣ ಆಗುತ್ತೆ. ಆದ್ರೆ ಕ್ರಿಯಾಮಾಣ ಕರ್ಮದಿಂದ ಅದನ್ನ ಹೋಗಿಸ್ಕೋಬಹುದು. ಆತ್ಮಜ್ಞಾನ ಪಡ್ಕೊಂಡ್ರೆ ಅದನ್ನ ಹೋಗಿಸ್ಕೋಬಹುದು. ತಾತ್ಪರ್ಯ ಯೋಗ ಕ್ರಿಯಾಮಾಣದಲ್ಲಿ ಮಾಡೋದ್ರಿಂದ. ವೆರಿ ನೈಸ್. ಶಾರ್ಟ್ ಆಗಿ ಹೇಳಿದೆ. ಇಲ್ಲ ಸಾಕು, ಚೆನ್ನಾಗಿದೆ. ನಾನು ಇದು ಇನ್ನ ಪ್ರಾಕ್ಟೀಸ್ ಆಗ್ಬೇಕು ಸ್ವಲ್ಪ. ಅದೇ ಅದೇ ಆಗ್ಲಿ ಧನ್ಯವಾದ. ಇನ್ನೊಬ್ರು ಸುಜಿಯಾ ಅವರು. ಸಾಕ್ಷಿ ಹಾಗೂ ಚಿದಾಭಾಸದ ವ್ಯತ್ಯಾಸವನ್ನು ಯಾವ ರೀತಿಯಲ್ಲಿ ತಿಳಿದುಕೊಳ್ಳಬೇಕು? ಸಾಕ್ಷಿ ಹಾಗೂ ಸಾಕ್ಷಿ ಚಿದಾಭಾಸ. ಸಾಕ್ಷಿ ಬದಲಾಗಲ್ಲ. ಮೇಡಮ್ ಮೇಡಮ್ ನಾನ್ ಹೇಳ್ತೀನಿ, ಇನ್ನೊಂದು ಸುಜಿಯಾ ಹೇಳ್ತಿದ್ದೀನಿ. ಸರಿ, ಕ್ವೆಶ್ಚನ್ ಬೇಕು ನಂಗೆ. ಅಚ್ಚಾ. ಸಾಕ್ಷಿ ಮತ್ತು ಚಿದಾಭಾಸದ್ದು ವ್ಯತ್ಯಾಸ. ಸಾಕ್ಷಿ ಹಾಗೂ ಚಿದಾಭಾಸದ ವ್ಯತ್ಯಾಸವನ್ನು ಯಾವ ರೀತಿಯಲ್ಲಿ ತಿಳಿದುಕೊಳ್ಳಬೇಕು? ಓಕೆ. ಇದು ಚಿತ್ತದ ಇದು ರಿಫ್ಲೆಕ್ಷನ್, ಅದು ಚಿದಾಭಾಸ ಬರುತ್ತೆ. ಇದು ಅಹಂ ಬ್ರಹ್ಮಾಸ್ಮಿ ಅಂತಾನೆ ಹೇಳ್ತೀವಿ. ಅದ್ ಇದಾಗಲ್ಲ. ನಾನೇ ಬ್ರಹ್ಮ ಅನ್ನೋದೇ ನಮ್ಗೆ ಸಾಕ್ಷಿಲಿ ನಮ್ಗೆ ಗೊತ್ತಿರುತ್ತೆ, ತಿಳ್ಕೊಂಡಿರ್ತೀವಿ.
ಮತ್ತೆ ಅದು ನಮ್ಮ ಚಿದಾಭಾಸ ನಮ್ಮ ಬರೀ ನಮ್ಮ ಶರೀರ ಎಷ್ಟಿದೆ ಅಷ್ಟಕ್ಕೆ ಮಾತ್ರ ಇರುತ್ತೆ, ಲಿಮಿಟೆಡ್ ಟು ದ ಬಾಡಿ. ಬಟ್ ಅದೇ ಇದು ಸಾಕ್ಷಿ ಅನ್ನೋದು ಬ್ರಹ್ಮ, ಸರ್ವವ್ಯಾಪಿ. ಮತ್ತೆ ಇದು ಚೇಂಜ್ ಆಗ್ತಾನೇ ಇರತ್ತೆ ಚಿದಾಭಾಸ, ಇದು ಚೇಂಜ್ ಆಗಲ್ಲ ಸಾಕ್ಷಿ. ಮತ್ತಿದಕ್ಕೆ ಸಾಕ್ಷಿಗೆ ಬೌಂಡ್ರಿ ಇರತ್ತೆ. ಸಾರಿ, ಸಾಕ್ಷಿಗೆ ಯಾವ್ದ್ರದ್ದು ಇದು ಅಂಟಿರಲ್ಲ. ಅಂದ್ರೆ ಅಲ್ಲ, ಚಿದಾಭಾಸಕ್ಕೆ ಇಷ್ಟೇ ದೇಹ, ಇದೇ ಮನಸ್ಸು, ಅದಕ್ಕೆಲ್ಲ ಒಂದು ಲಿಮಿಟೇಷನ್ಸ್ ಇರುತ್ತೆ. ಮತ್ತೆ ಇದು ಚಿದಾಭಾಸಕ್ಕೆ ಅದು 3 ಅವಸ್ಥೆಯಲ್ಲೂ ಇರುತ್ತೆ. ಇದು ಸಾಕ್ಷಿ ಯಾವಾಗ್ಲೂ ಆನಂದವಾಗಿರುತ್ತೆ. ಚಿದಾಭಾಸ 3 ಅವಸ್ಥೆಯಲ್ಲೂ ಇರುತ್ತಾ? ಅದು ಇದ್ದಾಗ ಅದಕ್ಕೆ ಯಾವ್ದು ಸುಖ ಇದಿರಲ್ಲ, ಯಾವಾಗ್ಲೂ ನರಳ್ತಾನೆ ಇರುತ್ತೆ. ಅದ್ ಕರೆಕ್ಟ್. ಸಾಕ್ಷಿ ಆನಂದ ಸ್ವರೂಪ, ಇದಕ್ಕೆ ಆನಂದ ಇಲ್ಲ. ಆಯ್ತು, ಇವಾಗ ನೀವಂತ ಚಿದಾಭಾಸ 3 ಅವಸ್ಥೆನಲ್ಲೂ ಇರುತ್ತೆ ಅಂತ. 3 ಅವಸ್ಥೆಯಲ್ಲೂ ಚಿದಾಭಾಸನ ಸಾಕ್ಷಿನಾ? ನಾನು ಸಾಕ್ಷಿ 3 ಅವಸ್ಥೆಲೂ ಇರೋದು ಸಾಕ್ಷಿ. ಚಿದಾಭಾಸ ಯಾವ ಅವಸ್ಥೆಯಲ್ಲಿ ಇರುತ್ತೆ? ಚಿದಾಭಾಸ ಜಾಗೃತ ಅದ್ರಲ್ಲಿರುತ್ತೆ, ಸ್ವಪ್ನದಲ್ಲಿರುತ್ತೆ. ಇದ್ರಲ್ಲಿ ಗಾಢ ನಿದ್ರೆಯಲ್ಲಿ ಇರಲ್ಲ, ಬೀಜ ರೂಪಕ್ಕೆ ಹೋಗ್ಬಿಟ್ಟು ಬೀಜ ರೂಪಕ್ಕೆ ಹೋಗುತ್ತೆ, ಸೂಕ್ಷ್ಮ ರೂಪಕ್ಕೆ. ಸರಿಯಾಗಿ ಹೇಳಿದ್ರಿ. ಇದನ್ನ ಆತ್ಮ ಅನಾತ್ಮ ವಿವೇಕದಿಂದ ಇದೆಲ್ಲ ಬೇರ್ಪಡಿಸ್ಕೊಂಡು ಕರೆಕ್ಟ್ ಆಗಿತ್ತು. ಓಕೆ, ಚೆನ್ನಾಗಿತ್ತು. ಇವತ್ತಿನ ಪ್ರಶ್ನೆಗಳಿಷ್ಟೇ. ಮತ್ತಿನ್ನೇನಾದ್ರೂ ಇದ್ರಲ್ಲಿ ಡೌಟ್ಸ್ ಇದ್ರೆ, ಬೇರೆ ಪ್ರಶ್ನೆಗಳಿದ್ರೆ ಹೇಳ್ಬೋದು. ಮೇಡಮ್, ಅದು ಕೇಳ್ತಾ ಇರ್ಬೇಕಾದ್ರೆ ಒಂದೊಂದ್ಸಲಿ ಬರುತ್ತೆ ಪ್ರಶ್ನೆ, ಮತ್ತ ಅದು ನೆಕ್ಸ್ಟ್ ಒಂದ್ ಬರುತ್ತಲ್ಲ, ಅದ್ರಲ್ಲೇ ಕ್ಲಿಯರ್ ಆದಂಗೊಂದು ಅನಿಸ್ಬಿಡುತ್ತೆ. ಮತ್ತ ಅದನ್ನ ಕೇಳ್ಬೇಕು ಅಂತಾರೆ, ಅದ್ ಹೇಗೆ ಪದೇ ಪದೇ ಕೇಳ್ಬೇಕು, ಮನನ ಆಗ್ಬೇಕು ದಡಕ್ಕಂತ ಆಗಿದೆ ಅನ್ಸತ್ತೇನೋ ಅನ್ಸತ್ತೆ, ಆಗಿಲ್ಲ ಅಂತಾನು ಅನ್ಸತ್ತೆ. ಅಲ್ಲ, ಅಲ್ಲಿ ಎಕ್ಸ್ಪ್ಲೈನ್ ಮಾಡುವಾಗೆಲ್ಲ ಅರ್ಥ ಆಗಿದ್ರೆ, ಕ್ಲಾರಿಫೈ ಆಗಿದ್ರೆ ಏನಂದ್ರೆ ಸ್ವಲ್ಪ ದಿವಸ ಆದ್ಮೇಲೆ ಮರ್ತ ಹೋಗುತ್ತೆ. ಹಂಗಾದಾಗ ಅದು ಮತ್ತೆ ಡೌಟ್ ಬರುತ್ತೆ. ಮನನ, ಹೌದು ಮೇಡಮ್. ಇವಾಗ ಚತುರ್ಮುಖ ಬ್ರಹ್ಮ ಮಧ್ಯಾಹ್ನ ಚರ್ಚೆ ಮಾಡಿದ ಹಾಗೆ, ಮತ್ತೆ ಈ ಪರಬ್ರಹ್ಮ, ಅವೆರಡಕ್ಕೂ ಇನ್ ಸ್ವಲ್ಪ ಕ್ಲಾರಿಟಿ ಬೇಕು. ಮತ್ತೆ ಆ 4 ಮುಖಗಳನ್ನ ಗುರುಜಿ ಯಾವ ಮೊದ್ಲೆಲ್ಲ ಬೇಕಾದಷ್ಟು ಇದ್ರಲ್ಲಿ ಹೇಳಿದ್ದಾರೆ, ಅದನ್ನ ಇನ್ನೊಂದ್ಸತಿ ನೀವು ಹೇಳ್ತೀರ? ಅಲ್ಲ, ಅಂದ್ರೆ ಇದು ಚತುರ್ಮುಖ ಬ್ರಹ್ಮ, ಇವಾಗ ನಾವು ಈಶ್ವರ ಅಂತ ಏನ್ ಹೇಳ್ತೀವಿ ಅದಕ್ಕೆ ಸಮೀಕರಿಸ್ಕೋಬಹುದು. ಇವಾಗ ನಾವು ಸಾಮಾನ್ಯವಾಗಿ ಏನ್ ಹೇಳ್ತೀವಿ, ಪರಬ್ರಹ್ಮ ನಿರ್ಗುಣ ನಿರಾಕಾರ, ಅವನಲ್ಲಿ ಯಾವುದೇ ಒಂದು ಕಲ್ಪನೆಗಳೇ ಇಲ್ಲ. ಅವನು ಸತ್ಯ, ಪೂರ್ಣ ಶಾಂತ, ಸತ್ಯ, ಸತ್ ಚಿತ್ ಆನಂದ ಸ್ವರೂಪ. ಅದು ಅದರಲ್ಲಿ ಆ ಒಂದು ಸಚ್ಚಿತ್ ಆನಂದ ಸ್ವರೂಪದಲ್ಲಿ ಒಂದು ಶಕ್ತಿನೂ ಇದೆ. ಅದು ಮಾಯಾಶಕ್ತಿ ಇದೆ, ಅದು ಲೇಟೆಂಟ್ ಆಗಿದೆ, ಹಿಡನ್ ಆ ಶಕ್ತಿ. ಇವನು ಕನ್ಪಾಡುತ್ತಾನಿದ್ದಾನೆ. ಅದು ಆಮೇಲೆ ಆ ಒಂದು ಶಕ್ತಿ ಪ್ರಕಟ ಆಗಬೇಕು, ಆ ಶಕ್ತಿಯನ್ನು ಉಪಯೋಗಿಸಿಕೊಂಡು ಒಂದು ಸೃಷ್ಟಿಯನ್ನ ಮಾಡಬೇಕು ಅಂತ ಅವನಿಗೆ ಅನ್ಸುತ್ತೆ ಅಂತ ಹೇಳ್ತಾರೆ. ಹಾಗನ್ಸುತ್ತೆ ಎಂದಾಗ ಅವನ ಸ್ವರೂಪ ಈಶ್ವರ ಅಂತ ಕರೆಯಲ್ಪಡ್ತಾನೆ. ಅವನು ನಾರಾಯಣ ಅನ್ನೋ ಸ್ಟೇಜ್ ಅಲ್ಲಿದ್ದಾಗ ಅವನಿಗೆ ಹಂಗ್ ಕರೆಯಲ್ಲ. ಅಂದ್ರೆ ಅವನಿಗೇನು ಅನ್ಸಲ್ಲ, ಅನ್ಸೋದು ಏನಿಲ್ಲ. ಅವನಿಗೆ ಯಾವ ಕಲ್ಪನೆನೂ ಇಲ್ಲ, ಏನೂ ಇಲ್ಲ, ತನ್ನಷ್ಟಾನು ಇರ್ತಾನೆ. ಯಾವಾಗ ಆ ಥಾಟ್ ಬರುತ್ತೆ ಅಂತ ಆಗತ್ತೋ, ಇಮ್ಮಿಡಿಯೇಟ್ಲಿ ಆ ಥಾಟ್ ಬರೋ ಅಂತ ಒಂದು ಅಸ್ತಿತ್ವ ಏನಿದೆ, ಆ ಚೈತನ್ಯ ಏನಿದೆ, ಆ ಚೈತನ್ಯಕ್ಕೆ ಈಶ್ವರ ಅಂತ ಕರೀತಾರೆ. ಅದನ್ನೇನೆ ಇಲ್ಲಿ ಅಲ್ಲಿ ನಾರಾಯಣ ಮಲ್ಕೊಂಡಿದ್ದ ಅಂತ ಬಂತಲ್ಲ, ಆ ಮಲಗಿದ ನಾರಾಯಣನ ಮಕ್ಕಳಿಂದ ಇವನು ಚತುರ್ಮುಖ ಬ್ರಹ್ಮ ಬಂದ, ಅವನು ಸೃಷ್ಟಿ ಮಾಡ್ದ ಅನ್ನೋದಕ್ಕೆ ಅದನ್ನ ಸಮೀಕರಿಸ್ತಾರೆ.
ಆ ಚತುರ್ಮುಖ ಬ್ರಹ್ಮಂಗೆ ಒಂದು ಇದಿದೆ ಅಲ್ವಾ, ಬರ್ತ್ ಅಂಡ್ ಡೆತ್ ಅನ್ನೋದು ಇದೆ ಅಲ್ವಾ? ಹೌದು, ಎಲ್ಲ ಅದು ಬರ್ತಲ್ಲ, ಕಲ್ಪಗಳು ಅದೆಲ್ಲ ಹಿಂದಿನ ಕ್ಲಾಸ್ಗಳಲ್ಲಿ ಬಂತಲ್ಲ. ಸೊ ಪ್ರತಿಯೊಬ್ಬ ಆ ರೀತಿಯ ಬ್ರಹ್ಮನಿಗೂ ಒಂದು ಆಯಸ್ಸಿದೆ. ಒಬ್ಬ ಬ್ರಹ್ಮ ಹೋಗ್ತಾನೆ, ಇನ್ನೊಬ್ಬ ಬ್ರಹ್ಮ ಬರ್ತಾನೆ, ಒಬ್ಬ ಬ್ರಹ್ಮ ಹೋಗ್ತಾನೆ, ಇನ್ನೊಬ್ಬ ಬ್ರಹ್ಮ ಬರ್ತಾನೆ. ಆ ರೀತಿ ಬ್ರಹ್ಮರು ಹೋಗ್ತಿರ್ತಾರೆ ಬರ್ತಿರ್ತಾರೆ. ಆದ್ರೆ ಮೂಲ ನಾರಾಯಣ ಏನಿದೆ, ನಾರಾಯಣ ಪರಬ್ರಹ್ಮ, ಅವನಲ್ಲಿ ಯಾವ ಬದಲಾವಣೆಯೂ ಇಲ್ಲ, ಹೋಗೋದು ಇಲ್ಲ, ಬರೋದು ಇಲ್ಲ. ಅದನ್ನ ಇಲ್ಲಿ ಇವಾಗ ನಮ್ಮ ಎಚ್ಚರ ಕನಸು ಗಾಢ ನಿದ್ದೆಗೆ ಹೋಲಿಸ್ಕೊಂಡ್ರೆ, ಅಲ್ಲಿ ಸಾಕ್ಷಿ ಗಾಢ ನಿದ್ದೆಯಲ್ಲಿ ಅಲ್ಲಿ ಏನಿಲ್ಲ, ಅದಕ್ಕೇನು ಥಾಟ್ಲೆಸ್, ಏನು ಇಲ್ಲ, ಅದಕ್ಕೆ ಯಾವ ಕೆಲಸನೂ ಇಲ್ಲ, ಏನು ತಿಳಿಯಕ್ಕೇನು ಇಲ್ಲ, ಅದ್ರ ಪಾಡಕ್ಕೆ ಅದು ಸುಮ್ಮನೆ ಇದೆ. ಬಟ್ ಒಂದು ಸತ್ಯ, ಅದು ಎಚ್ಚರದ ಜಾಗೃತ ಪ್ರಪಂಚಕ್ಕೆ ಬಂದು ಆ ಸಾಕ್ಷಿಯಿಂದ ಈ ಚಿದಾಭಾಸ ಮನಸ್ಸಿನ ಮೇಲೆ ಪ್ರತಿಫಲನ ಆಗಿ ನಾನಿದ್ದೀನಿ ಅಂತ ಹೇಳುತ್ತಲ್ಲ, ಅದು ಈಶ್ವರ ಹೇಳೋದು. ಈಶ್ವರ ಅಂತ ನಾವೇನ್ ಕರಿತೀವಿ, ಅದೇ ಚತುರ್ಮುಖ ಬ್ರಹ್ಮನಿಗೆ ಸಮೀಕರಿಸ್ಬೋದು. ಅದನ್ನ ನಾನಿದ್ದೀನಿ ಅಂತ ಫಸ್ಟ್ ಹೇಳೋ ಅಂಥದ್ದು ಏನಿದೆ, ಆಮೇಲೆ ಏನ್ ಮಾಡ್ತಾನೆ, ಸೃಷ್ಟಿ ಮಾಡ್ತಾನೆ ಈ ಪ್ರಪಂಚದ ಹಂತದಲ್ಲಿ. ಇಲ್ಲಿ ಇಂಡಿವಿಜುವಲ್ ಹಂತದಲ್ಲಿ ಕೂಡ ಸೃಷ್ಟಿಯಾಗುತ್ತೆ. ಏನು, ದೇಹ ಮನಸ್ಸು ಬುದ್ಧಿ ಇವೆಲ್ಲ ಸೃಷ್ಟಿ ಆಗುತ್ತಲ್ಲ. ಹಾಗಾಗಿ ಅದೆಲ್ಲ ನಾನು ಅಂತ. ಅಲ್ಲಿಗೂ ಇಲ್ಲಿಗೂ ಏನ್ ವ್ಯತ್ಯಾಸ ಅಂದ್ರೆ, ಆ ಟೋಟಾಲಿಟಿನಲ್ಲಿ ಈಶ್ವರನಿಗೆ ಅಜ್ಞಾನ ಇಲ್ಲ. ನಾನಿದ್ದೀನಿ ಅಂತ ಟೋಟಾಲಿಟಿಯಲ್ಲೂ ಅವನು ಹೇಳಿದ್ರು ಕೂಡ ಅವನಿಗೆ ಅಜ್ಞಾನ ಇಲ್ಲ. ಆದ್ರೆ ಈ ರಿಫ್ಲೆಕ್ಟ್, ಈ ಒಂದೊಂದು ಇಂಡಿವಿಜುವಲ್ ಇದರಲ್ಲಿ ಬಂದ ಮೇಲೆ ಅದು ಮರ್ತ್ ಹೋಗುತ್ತೆ. ಫಸ್ಟ್ ನಾನಿದ್ದೀನಿ ಅಂತ ಹೇಳಿದ ಲೆವೆಲ್ನಲ್ಲಿ ಫಸ್ಟ್ ಈಶ್ವರನ ಹಂತವೇ ಅದು. ಬಟ್ ಇಮ್ಮಿಡಿಯೇಟ್ಲಿ ಅದ ಮರೆತು ಹೋದಾಗ ನಾನ್ ದೇಹ ಅನ್ನೋದು ಬರುತ್ತಲ್ಲ, ಮರೆತ ತಕ್ಷಣ ದೇಹದ ಜೊತೆ ತಾದಾತ್ಮ್ಯತೆ ಬರುತ್ತಲ್ಲ, ಅಲ್ಲಿ ಇಂಡಿವಿಜುವಾಲಿಟಿ ಬರುತ್ತೆ. ಹಾಗಾಗಿ ಪ್ರತಿಯೊಂದು ದೇಹದ ಒಳಗೂ ಈಶ್ವರ ಇದ್ದಾನೆ ಅಂತ ಹೇಳೋದು ಈ ಭಗವದ್ಗೀತೆ ಶ್ಲೋಕದಲ್ಲಿ. ಪ್ರತಿಯೊಬ್ಬನಲ್ಲೂ ಹೃದಯದಲ್ಲಿ ಈಶ್ವರ ಇದ್ದಾನೆ ಅಂತ, ಎಲ್ಲರ ದೇಹದಲ್ಲೂ ಈಶ್ವರ ಇದ್ದಾನೆ. ಎಲ್ಲವನ್ನೂ ಒಟ್ಟು ಮಾಡಿದಾಗ ಇರುವಂಥದ್ದೇ ಆ ಈಶ್ವರ. ಎಲ್ಲವನ್ನ ಟೋಟಲ್ ಆಗಿ ಅವನು ಸೃಷ್ಟಿ ಮಾಡಿರ್ತಾನೆ. ಬಟ್ ಏನಾಗುತ್ತೆ, ಒಂದೊಂದು ಇಂಡಿವಿಜುವಲ್ನ ತಗೊಂಡಾಗ ಫಸ್ಟ್ ಈಶ್ವರ ಇದ್ರೂ ಕೂಡ ನೆಕ್ಸ್ಟ್ ಲೆವೆಲ್ನಲ್ಲಿ, ಇಂಡಿವಿಜುವಲ್ ಆಗೋ ಲೆವೆಲ್ನಲ್ಲಿ ಆ ಈಶ್ವರತ್ವ ಮರ್ತು ಹೋಗುತ್ತೆ. ಏನು ನಾನು ಯಾರು ಅನ್ನೋದು ಪೂರ್ತಿ ಮರ್ತು ಹೋಗುತ್ತೆ. ಮರ್ತು ಹೋಗೋದ್ರಿಂದ ದೇಹದ ಜೊತೆಯಲ್ಲಿ ಅಂಟ್ಕೊಳ್ಳೋದಕ್ಕೆ ಬರುತ್ತೆ, ಪರಿಮಿತತೆಯನ್ನ ಆಕ್ಸೆಪ್ಟ್ ಮಾಡಿ. ಸಣ್ಣ ಮೈನ್ಯೂಟ್ ಡಿಫರೆನ್ಸಸ್. ಬಟ್ ಈ ಲೆವೆಲ್ ಬಂದ್ಮೇಲೆ ಅಗಾಧವಾದ ಡಿಫರೆನ್ಸ್ ಆಗೋಗ್ಬಿಡುತ್ತೆ. ಎಷ್ಟು ಸತಿ ಕೇಳಿದ್ರು ಮತ್ತೆ ಮತ್ತೆ ಕೇಳ್ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಆಮೇಲೆ ಅದು ಬ್ರಹ್ಮ ಮತ್ತು ವಿಷ್ಣುದು ಒಂದು ಕಥೆನೋ ಹೇಳ್ತಾರಲ್ಲ, ಅದೇ ಅದು ನೀವೇ ಹೇಳಿದ್ರಿ ಒಂದ್ಸತಿ ಅನ್ಸುತ್ತೆ. ದೊಡ್ಡ ಜ್ಯೋತಿ ಅಂದ್ರೆ ಎಲ್ಲಿ ಅಂತ್ಯ ಎಲ್ಲಿ ಅಂತ್ಯ ಎಲ್ಲಿದೆ ಅಂತ ಬ್ರಹ್ಮಂಗ್ ಗೊತ್ತಾಗಲ್ಲ. ಬ್ರಹ್ಮ ಮೇಲಕ್ಕೆ ಕೈ ಹಾಕೊಂಡು ಹೋಗ್ತಾನೆ, ಇವನು ಕೆಳಕ್ ಹೋಗ್ತಾನೆ. ಬಟ್ ಇವನಿಗೆ ಅಂತ್ಯ ಸಿಗ್ಲಿಲ್ಲ ಅಂತ ಇವನು ಹೇಳ್ತಾನೆ. ಅವನು ನಾನು ನೋಡ್ ಬಂದೆ ಅಂತ ಸುಳ್ಳು ಹೇಳ್ತಾನ ಅವನು ಬ್ರಹ್ಮ. ಹಾಗಾಗಿ ಅವನಿಗೆ ಪೂಜೆ ಇಲ್ಲ, ಬ್ರಹ್ಮನಿಗೆ ಎಲ್ಲೂ ದೇವಸ್ಥಾನಗಳಿಲ್ಲ. ಇದೆಲ್ಲ ಪುರಾಣದ ಕಥೆಗಳು. ಬಟ್ ಏನಂದ್ರೆ ಆ ಕಥೆಗಳ ಮೂಲಕ ಹೇಳೋದೇನು ಅಂದ್ರೆ, ಆ ಒಂದು ಚೈತನ್ಯ ಏನಿದೆ ಅದು ಎಂಡ್ಲೆಸ್, ಲಿಮಿಟ್ಲೆಸ್ ಅಂತ ಹೇಳಕ್ಕೋಸ್ಕರ ಕಥೆಗಳು ಅಷ್ಟೇ ಹೊತ್ತು ಇನ್ನೇನು ಅದ್ರಲ್ಲಿ ತುಂಬಾ ವಿಶೇಷತೆ. ಮತ್ತೆ ಅದು ಹೀಗೆ ಇದೆ ಅಂತ ಯಾರಿಗೂ ಗೊತ್ತಾಗಕ್ ಸಾಧ್ಯನೂ ಇಲ್ಲ. ಸುಮ್ನೆ ಗೂಢಾರ್ಥ ತಿಳ್ಕೊಬೇಕಷ್ಟೇ ನಾವು. ಹೌದು ಹೌದು. ಇದು ಸೃಷ್ಟಿಯಲ್ಲಿ ಕೂಡ ಪರಬ್ರಹ್ಮ, ಈಶ್ವರ, ಹಿರಣ್ಯ ಗರ್ಭ, ವಿರಾಟ್ ಅನ್ನೋದನ್ನು ವೇದಾಂತದಲ್ಲಿ ಹೇಳ್ತಾರೆ, ವೇದದಲ್ಲಿ, ಉಪನಿಷತ್ನಲ್ಲಿ.
ಅದನ್ನೇ ಪುರಾಣದಲ್ಲಿ ಸ್ವಲ್ಪ ಫಿಗರ್ಸ್ ಕೊಟ್ಟು ಅಭಿವ್ಯಕ್ತಿ ಚೆನ್ನಾಗಿ ಅರ್ಥ ಆಗಲಿ ಅಂತ ಅಲ್ಲಿ ನಾರಾಯಣ ಬ್ರಹ್ಮ ಅಂತೆಲ್ಲ ವಿವರಣೆ ಕೊಡ್ತಾರೆ ಪುರಾಣಗಳಲ್ಲಿ. ಒಂದು ನಿಜ ಬೋಧನಾ ಸೌಕರ್ಯಕ್ಕೋಸ್ಕರ ಅಷ್ಟೇ. ಅಷ್ಟೇ. ಸೃಷ್ಟಿನೇ ಆಗಿಲ್ಲ ಅಂದ್ಮೇಲೆ ಇದೆಲ್ಲ ಏನು ಇಲ್ವಲ್ಲ ಕೊನೆಗೆ. ನಿಜ. ಮತ್ತೆ ಇನ್ನೇನಾದ್ರು? ಏನಿಲ್ಲ ಮೇಡಮ್, ಬರೀ ಹೈ ಡ್ರಾಮಾ. ಅದೇ 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 ಅದೇ. ಅದು ನಾವು ಆ ಸ್ಪಷ್ಟತೆಯನ್ನ ನಾವು ತಂದ್ಕೋಬೇಕಷ್ಟೇ. ಆಗ್ಬೇಕಾಗಿರೋದು. ಯಾಕೆಂದ್ರೆ ಸಾಕಷ್ಟು ತಿಳ್ಕೊತಾ ಬರ್ತಾ ಇದ್ದೀವಿ. ಜ್ಞಾನ ಸದ್ಗುರುಗಳು ಜ್ಞಾನವನ್ನು ಕೊಟ್ಟಿದ್ದಾರೆ. ಆ ಜ್ಞಾನವನ್ನ ನಾವು ಅದರಲ್ಲಿ ನಿಷ್ಠರಾಗಿ ನಿಲ್ಲೋ ಅಂತ ಕೆಲಸ ಆಗ್ಬೇಕು. ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಂದು ಮನಸ್ಸಿಗೆ ಬೇಜಾರು, ದೇಹಕ್ಕೆ ತೊಂದರೆಗಳು ಬಂದಾಗ್ಲೂನು ನಾವು ಅದನ್ನ ಅಳವಡಿಸ್ಕೊಳ್ಳೋದು ಪ್ರಯತ್ನ ಇದೆಯಲ್ಲ, ಅದೇ ತುಂಬಾ ಮುಖ್ಯವಾದ ಪ್ರಯತ್ನ. ಇದೆಲ್ಲ ನಾನಂತೂ ನಮ್ಮ ಕಲ್ಯಾಣಿಯವರಂತೂ ಪಾಪ ನಮ್ಮ ಮಧ್ಯಾಹ್ನದ ಕ್ಲಾಸಲ್ಲಿ ಅವರು ಸಾಕಷ್ಟು ನೋವುಗಳೆಲ್ಲ ಆದ್ರೂ ಕೂಡ ಅವರು ಹೇಳ್ತಾರೆ ಯಾವಾಗಲೂ, ಬಿಡ್ರಿ, ಬರುತ್ತೆ ದೇಹಕ್ಕೆ, ಬರದೆ ಏನಾಗುತ್ತೆ, ಹೋಗ್ತಾ ಇರ್ತೀನಿ ಬರ್ತಾ ಇರ್ತೀನಿ ಆಸ್ಪತ್ರೆಗೆ, ಅದೇನೋ ಅದ್ರದ್ದು ಕೆಲಸ ನಡೀತಾ ಇರುತ್ತೆ, ನಾನೇನು ಅದಕ್ಕೆ ಕೇರ್ ಮಾಡಲ್ಲ ನಾನು ಅಂತಾನೆ ಹೇಳ್ತಾರ. ಆ ರೀತಿ ಬರೋದು ಕಷ್ಟ ಇದೆ ಎಲ್ರಿಗೂ. ಆದ್ರೆ ನಮ್ಮ ಗುರಿ ಆ ಕಡೆಗೆ ಇರ್ಬೇಕು. ಈ ಮಾತನ್ನ ಈ ಅಧ್ಯಾತ್ಮ ಗೊತ್ತಿರೋರೇ ಎಲ್ಲ ಹೇಳೋದು, ಗೊತ್ತಿಲ್ಲದೆ ಇರೋರು ಹೇಳ್ತಾರೆ. ಅವ್ರಿಗೆ ಇದೆಲ್ಲ ಏನೋ ಗೊತ್ತಿರಲ್ಲ, ಆದ್ರೆ ಅವ್ರ ಮನ್ಸಲ್ಲಿ ಇದು ಗೊತ್ತಾಗುತ್ತೆ, ಏನೋ ಬರುತ್ತೆ ಬಿಡು ಹೋಗುತ್ತೆ ಅಂತ ಬಿಟ್ಟು ಅಂಟ್ಕೊಳ್ದೆ ಇರೋರು ಬೇಕಾದಷ್ಟು ನಾನು ನೋಡಿದ್ದೀನಿ. ಹೌದು, ನಿಜ. ಆ ತರ ಇರೋರು ಇರ್ತಾರೆ. ಅಯ್ಯೋ ಬಿಡು, ದೇಹಕ್ಕೆ ಬರದೆ ಇನ್ನೇನು ಮರಕ್ ಬರುತ್ತಾ ಅಂತ ಅನ್ಕೊಂಡ್ ಮಾಡ್ಕೊಂಡ್ ಪಾಪ ನಂತರ ಏನು ಗೊತ್ತಿಲ್ಲದೆ ಇರೋರು, ಏನು ಮನುಷ್ಯನಿಗೆ ಯಾವ ಬರ್ದಿರ ಮರಕ್ ಬರತ್ತಾ ಅಂತ. ಮರಕ್ಕೂ ಬರುತ್ತೆ ಮನುಷ್ಯನ್ಗೆ ಅದು ಬರುತ್ತೆ. ಹಳೆ ಕಾಲದಲ್ಲಿ ಏನಾದ್ರೂ ನೋವು ಅಂದ್ರೆ ಮನೇಲಿ ದೊಡ್ಡವ್ರು ಹಾಗೆ ಹೇಳೋದು, ಒಂದ್ ಸ್ವಲ್ಪ ತಡ್ಕೋ, ಏನು ಮನುಷ್ಯನಿಗೆ ಬರ್ದಿರ ಮರಕ್ ಬರತ್ತಾ, ತೋರ್ಸೋಣ ಅಂತ. ಅದೇ ಡೈಲಾಗ್ ಹೇಳ್ತಾ ಇದ್ರು. ಖಂಡಿತ ಹೌದು. ಅನುಭವದ ಮೂಲಕನೂ ಪಾಪ ತುಂಬಾ ಜನ ಹಾಗೆ ಆಮೇಲೆ ಜೀವನವನ್ನ ಅವರು ಹಾಗೇನೆ ಎದುರಿಸಿ ಧೈರ್ಯವಾಗಿ ನಿಂತವರು ಬೇಕಾದಷ್ಟು ಜನ ಇದ್ದಾರೆ, ಇಲ್ಲ ಅಂತಲ್ಲ. ಮರುವು ಅನ್ನೋದು ಕೊಟ್ಟಿರೋದಕ್ಕೆ ಈ ದುಃಖನ ಸಹಿಸ್ಕೊಳಕ್ ಆಗ್ತಾ ಇದೆ ಮನುಷ್ಯನಿಗೆ ಅನ್ನೋದನ್ನು ಒಂದು. ಮದುವೆ ಕೊಡ್ಲಿಲ್ಲ ಅಂದ್ರೆ ಎಷ್ಟು ದೊಡ್ಡ ದೊಡ್ಡ ಘಟನೆಗಳು ಆಗೋಗ್ಬಿಡತ್ತಲ್ವಾ, ಅದರಿಂದ ಹೊರಬರ್ಬೇಕಲ್ವಾ ಅವನು. ಎಷ್ಟೋ ಜೊತೆನಲ್ಲಿ ಸಂಸಾರ ಮಾಡಿದ್ಮೇಲೆ ತಂದೆ ತಾಯಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಗಂಡ ಯಾರಾದ್ರೂ ಆಗಿರ್ಬೋದಲ್ವಾ, ನಾವು ತುಂಬಾ ಅಂಟ್ಕೊಂಡ್ಬಿಟ್ಟಿರ್ತೀವಲ್ವಾ, ಅದನ್ನು ಕಳ್ಕೊಂಡಾಗ ಆ ದುಃಖನ್ ಮರಿಬೇಕು ಅಂತಂದ್ರೆ ತುಂಬಾನೇ ಕಷ್ಟ ಆಗತ್ತೆ ಬಿಡಿಸ್ಕೊಂಡ್ ಬರೋದು. ನಿಜ. ಅದಕ್ಕೆ ಮರು ಕೊಟ್ಟಿದ್ದಾನೆ ದೇವ್ರು ಅಂತ ಹೇಳ್ತಾರೆ. ಖಂಡಿತ. ಅದ್ರಲ್ಲೆಲ್ಲ ಕರೆಕ್ಟ್. ಈ ವೇದಾಂತ ಜ್ಞಾನ ಪ್ರಭುಜಿಯವ್ರು ಕೊಟ್ಟಿರೋ ತಿಳ್ಕೊಂಡ್ಮೇಲೆ ಅದು ಮತ್ತೆ ಮರು ಅಂದ್ರೆ ಕಷ್ಟ ಆಗತ್ತೆ. ಮತ್ತೆ ಮುಂದಕ್ಕೆ ಹೋಗ್ಬೇಕಲ್ಲ, ಎಷ್ಟೋ ಮುಂದಕ್ ಬಂದು ಮತ್ತೆ ಹಿಂದಕ್ಕೆ ಕೊಟ್ಟೋಗ್ತೀವಿ, ಮತ್ತೆ ಮುಂದಕ್ಕೆ ಬರ್ಬೇಕು. ಏನಂದ್ರೆ ಅಲ್ಲಿ ಮರವು ಅಂದ್ರೆ ನೀವು ಅದನ್ನು ಮರಿಬಹುದು ಯಾವಾಗ, ಇವಾಗ ನಿಮ್ಗೆ ಸ್ಪಷ್ಟತೆ ಬಂದ ಮೇಲೆ. ಅದನ್ನೇನ್ ಮತ್ ಹೇಳ್ಕೋಬೇಕು ಅಂತ ಏನಿಲ್ಲ. ಇವಾಗ ಅದನ್ನೇ ಉದಾಹರಣೆ ಕೊಡ್ತಾರಲ್ಲ ಎಷ್ಟೋ ಸತ್, ನಾನ್ ಹೆಂಗ್ಸು ಅನ್ನೋದ್ನೇ ನೀವೇನ್ ಜ್ಞಾಪಕ ಇಟ್ಕೋಬೇಕೇನ್ರಿ ಅಂತ ಹೇಳಲ್ವಾ, ಅದು ಸಹಜ ಆಗ್ಬಿಡತ್ತೆ, ರಕ್ತಗತ ಆಗಿ ಹೋಗ್ಬಿಡತ್ತೆ. ಹಾಗೆ ನಾನ್ ಸಾಕ್ಷಿ, ನಾನು ಇದು ಯಾವ್ದಕ್ಕೂ ಅಂಟ್ಕೊಂಡಿಲ್ಲ ಅನ್ನೋದು ಸಹಜ ಆಗ್ಬಿಟ್ಮೇಲೆ ಮತ್ತೆ ಜ್ಞಾಪಿಸ್ಕೊಡೋದು ಏನಿಲ್ಲ ಅಲ್ಲಿ. ಅದು ಅಷ್ಟ್ರ ಮಟ್ಟಿಗೆ ಆಗ್ಬೇಕು. ಅದು ಆಗೋದು, ಅದು ತುಂಬಾ ಆಳಕ್ಕೆ ಇಳಿದ್ ಬಿಡ್ಬೇಕು ಅನ್ಸತ್ತೆ. ಒಳ್ಳೆ ಪಾತಾಳಕ್ಕೆ ಒಳಕ್ಕೆ ಇಳಿದ್ ಬಿಡ್ಬೇಕು. ಅದು ಯಾರೇ ಬಂದು ಏನೇ ತೊಂದರೆ ಕೊಟ್ರುನು ಓ ನಾನ್ ಸಾಕ್ಷಿ, ನಾನ್ ಪರಬ್ರಹ್ಮ ಅನ್ನೋದು ದೃಢ ಆಗೋಗ್ಬಿಟ್ಟಿರತ್ತೆ. ಅಷ್ಟು ಆಳಕ್ಕೆ ಇಳಿಬೇಕದು. ಅಷ್ಟು ಆಳಕ್ಕೆ ಇಳಿಬೇಕು ಅಂದ್ರೆ ನಾವು ಇದಕ್ ಅಂಟ್ಕೋಬೇಕು ಚೆನ್ನಾಗಿ. ಇದಕ್ ಅಂಟ್ಕೊಂಡಿದ್ರೆ ಕಷ್ಟ ಬಂತು ಹಿಂದಕ್ಕೆ ಹೋಗ್ತೀವಲ್ವಾ. ಕಷ್ಟ ಬಂತು, ಯಾರೋ ಏನೋ ಹೇಳಿದ್ರು, ಇವಾಗ ಕ್ಲಾಸ್ ಬಿಟ್ಟು ಎದ್ದೋಗಕ್ಕೂ ರೆಡಿ ಆಗ್ಬಿಟ್ಟಿರ್ತೀವಲ್ವಾ. ಮೇಡಮ್ ಅರ್ಜೆಂಟ್ ಹೊಟ್ಟೋಗ್ಬೇಕು, ಆಗಲ್ಲ. ಇದಕ್ ಬಿಡಿಸ್ಕೋತೀವಿ, ಇದಕ್ ಅಂಟ್ಕೊಳಲ್ವಲ್ಲ. ಅದು ಬಂದಿದೆ ದೊಡ್ಡದ ಅವಾಂತರ. ಕಷ್ಟ ಆಗೋ ಅದೇ
ಇದು ಕಂಡ್ಕೊಳ್ಳೋಣ ಅಂತ ಇದ್ರ ಕಡೆ ಬರ್ತಾ ಇದ್ರುನು ಬೇರೆ ಕಡೆಯಿಂದ ಈ ಸುನಾಮಿ ಬಂದು ಹೊಡಿಯತ್ತಲ್ವಾ, ಹಂಗ್ ಹೊಡಿಯತ್ತೆ. ಆ ಪ್ರಾಬ್ಲಮ್ಸ್, ಕಷ್ಟಗಳು ಒಂದೊಂದು ಒಂದೊಂದು ವೃತ್ತಾಕಾರದಲ್ಲಿ ಬಂದು ಸುತ್ಕೊಂಡ್ಬಿಟ್ಟಿರುತ್ತೆ, ಬಿಡಿಸ್ಕೊಳಕ್ಕೆ ಕಷ್ಟ ಆಗತ್ತೆ. ಸುಳಿ ಸುಳಿ ಸುಳಿ. ಅದ್ರಲ್ಲಿ ಬಿದ್ದಾಗ್ ಬಿಡ್ತೀವಲ್ವಾ, ಮೇಲಕ್ ಬರ್ಬೇಕಲ್ವಾ, ಕಷ್ಟ. ನಿಜ. ಅದಕ್ಕೆ ಪದೇ 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 ಅದನ್ನ ಅದೇ ಎಲ್ಲಿ ಜ್ಞಾಪಿಸ್ಕೊಂಡು ಮರ್ತೋಗ್ಬಿಡ್ತೀವೋ ಅನ್ನೋದು ಇರತ್ತೆ. ಯಾಕಂದ್ರೆ 1-2 ದಿವಸ ಬರ್ಲಿಲ್ಲ ಅಂತಂದ್ರೆ 8 ದಿವ್ಸಕ್ಕೊಂದ್ಸತಿ ಕ್ಲಾಸ್, ಒಂದ್ ಸ್ವಲ್ಪ ದಿವಸ ಇನ್ನೊಂದ್ 2 ಕ್ಲಾಸ್ ಬಿಟ್ಟೋಯ್ತು ಅಂದ್ರೆ ಎಷ್ಟೋ ಹೊಟ್ಟೋಗ್ಬಿಟ್ಟಿರತ್ತೆ. ಮತ್ತೆ ಫಸ್ಟ್ ಇಂದ ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ, ಕಷ್ಟ ಆಗತ್ತೆ. ಓಕೆಪ್ಪ. ಮತ್ತೆ ಅದೇ ಇನ್ನೇನು? ಜ್ಞಾನ ಮಾತ್ರ ತುಂಬಾ, ಯಾಕಂದ್ರೆ ಅವನು ಎಷ್ಟೇ ದುಃಖ ಇದ್ರೂನು ಜ್ಞಾನ ಪಡ್ಕೊಂಡ್ಮೇಲೆ ಅವನು ಆ ಆನಂದವನ್ನು ಸವಿತಾನೆ. ಆ ಆನಂದ ಅವನೇ ಆಗೋಗ್ಬಿಡ್ತಾನೆ ಅಂತ ಒಂದು ಜ್ಞಾನ ಪ್ರಭುಜಿ ಅವ್ರದ್ದು. ಎಷ್ಟು ಜನಕ್ಕೆ ಇದು ಅದ್ ನೀನೇ ಆಗಿದೀಯಪ್ಪ ಅನ್ನೋದನ್ನ ತರೋದಿಕ್ಕೆ, ಆ ಒಂದೇ ಒಂದನ್ನ ತರೋದಿಕ್ಕೆ ಅವರು ಒಂದು ಸಮುದ್ರದಷ್ಟು ಜ್ಞಾನ ಕೊಟ್ಬಿಟ್ಟಿದ್ದಾರೆ. ಎಷ್ಟು ವಿಡಿಯೋಗಳು, ಎಷ್ಟು ಅರ್ಥ ಅದ್ರಲ್ಲಿ, ಎಷ್ಟು ಅವರು ತಿಳ್ಕೊಂಡಿರೋದೆಲ್ಲ ಎಷ್ಟು ಹೊರಗ್ ತಂದಿದ್ದಾರೆ ಪ್ರಭುಜಿಯವರು. ಅಂದ್ರೆ ಯಾರು ಎಷ್ಟು ಬೇಕಾದ್ರೂ ಜ್ಞಾನನ ತಗೋಬಹುದು. ಅವ್ರು ಹೇಳೋದ್ರಲ್ಲಿ ಒಂದು ಸ್ವಲ್ಪ ಅವರು ಏನು ಹಿಡಿದಿಟ್ಕೊಂಡು ಏನು ಹೇಳಲ್ಲ, ಸಂಪೂರ್ಣವಾಗಿ ಅವರು ಕೊಟ್ಬಿಡ್ತಾರೆ. ಇದಕ್ಕಿದನ್ನೇ ಅರ್ಥ ಮಾಡ್ಕೊಳ್ಳಿ, ಇದಕ್ಕಿದೇ ಹೇಳ್ಬೇಕು, ಇದನ್ ತಗೊಂಡ್ರೆ ಅನ್ನೋದನ್ನು ಅಲ್ಲಿ ನಿರೂಪಿಸ್ಬಿಟ್ಟಿರ್ತಾರೆ. ಅಷ್ಟು ಚೆನ್ನಾಗಿ ತಂದ್ಬಿಟ್ಟಿದ್ದಾರೆ ಪ್ರಭುಜಿಯವರು. ಇಲ್ಲ ಅಂತಂದ್ರೆ ಇಲ್ಲಿ ಬಂದ್ಬಿಟ್ಟಿರ್ತೀವಿ, ಏನೋ ಒಂದು ಒಬ್ಬೊಬ್ರು ಒಂದೊಂದ್ ತರ ಬಂದ್ರುನು ಅವ್ನ ಇದ್ರಲ್ಲಿ ನಿಂತ್ಕೋಬೇಕು ಅಂದ್ರೂ ಕಾರಣ ಇರುತ್ತಲ್ವಾ. ಯಾಕೆಂದ್ರೆ ಜ್ಞಾನನ ಅಳವಡಿಸ್ಕೊಳ್ಳಿದ್ರೆ ಅವನು ಅಷ್ಟು ಸುಲಭವಾಗಿ ಇಲ್ಲಿ ನಿಂತ್ಕೊಳಕ್ ಆಗಲ್ಲ, ಓಡ್ತಾ ಇರ್ತಾನೆ. ಯಾಕೆಂದ್ರೆ ಆ ಕ್ಷಣಿಕ ಆನಂದನೇ ಚೆನ್ನಾಗಿರುತ್ತಲ್ವಾ, ಬಂದು ಹೋಗೋದು. ಅದು ಅದಕ್ಕೆ ಇದನ್ನು ಈ ಪರ್ಮನೆಂಟ್ ಆನಂದ ತಿಳ್ಕೊಂಡ್ಬಿಟ್ರೆ ಅವನು ಮತ್ತೆ ಹೋಗಲ್ಲ. ಒಂದು ಸಲ ಆಳಕ್ಕೆ ಇಳೀತು ಅಂದ್ರೆ ಅವನು ಏನೇ ಮಾಡಿದ್ರು ಹಿಂದಕ್ಕೆ ಹೋಗಲ್ಲ, ಹಂಗೆ ಇದನ್ನ ಅಂಟ್ಕೊಂಡ್ಬಿಡ್ತಾನೆ. ಅಂತ ಒಂದು ಜ್ಞಾನ ಕೊಟ್ಬಿಟ್ಟಿದ್ದಾರೆ ಗುರೂಜಿಯವರು. ಇದ್ರಲ್ಲಿ ಹೇಳ್ತಾರೆ, ಇದು ಅಯಸ್ಕಾಂತದ ಜೊತೆಗೆ ಕಬ್ಬಿಣ ಬಂದ್ರೆ ಆ ಕಬ್ಬಿಣನ ಅಯಸ್ಕಾಂತ ಆಗೋಗುತ್ತೆ ಅಂತ. ಹಾಗೆ ಕಬ್ಬಿಣವನ್ನೆಲ್ಲ ಅಯಸ್ಕಾಂತ ಮಾಡ್ಬಿಟ್ಟಿದ್ದಾರೆ. ಎಲ್ಲ ಒಂದೇ, ಅದು ಒಂದೇ ಇದು ಒಂದೇ ಅನ್ನೋದು ಎಷ್ಟು ಜ್ಞಾನ ಕೊಟ್ಬಿಟ್ಟಿದ್ದಾರೆ ಅಂದ್ರೆ ಅವನ್ ತಗೋಬೇಕಾಗತ್ತಷ್ಟೆ, ಯಾರಿಗ್ ಬೇಕೋ ಅವ್ರು. ಅಷ್ಟು ಜ್ಞಾನ ಕೊಟ್ಟಿದ್ದಾರೆ ಪ್ರಭುಜಿಯವರು. ಇಲ್ಲ ಅಂದ್ರೆ ಯಾವಾಗ್ಲೂ ದುಃಖ ಪಡ್ತಾ ಇದ್ರೆ ಅವನು ಹೊರಗ್ ಬರೋದ್ ಹೆಂಗೆ, ಅವನು ಖುಷಿ ಪಡೋದ್ ಹೆಂಗೆ? ದುಃಖನೇನೆ ಅವನ್ ಜೀವನ ಆಗೋಗತ್ತಾ? ಈ ಕಷ್ಟಗಳೇ ಜೀವನ ಆಗೋಗತ್ತಾ ಅವನಿಗೆ? ಜೀವನ ಅದ್ ಹೇಳಿದಾರೆ ಇದ್ರಲ್ಲಿ, ಇವನು ಜೀವನ ನಡೆಸ್ಕೋಬೇಕು ಅಂದ್ರೆ ಈ ಜ್ಞಾನನ ಅವನು ಅಳವಡಿಸ್ಕೊಂಡ್ರೇನೆ ಅಂತ, ಜ್ಞಾನ ತಿಳ್ಕೊಂಡ್ರೇನೆ ಅಲ್ವಾ ಅನ್ನೋದನ್ನ ಹೇಳಿದ್ದಾರೆ ಈ ಟಾಕಲ್ಲುನು. ಇದು ಹೋದ್ರೇನೆ ಅಲ್ವಾ ಮೇಡಮ್, ಅಹಂಕಾರ ಮಮಕಾರಗಳು ಹೋದಾಗ ಅವನು ಸರಿಯಾಗಿ ಜೀವನ ಮಾಡಕ್ ಆಗತ್ತೆ. ಇಲ್ಲ ಅಂತಂದ್ರೆ ಅವು ಎರಡು ಬರ್ತಾನೆ ಇರತ್ತಲ್ವಾ. ಅದೇ ನಾನ್ ಸಾಕ್ಷಿ ಅನ್ನೋದಕ್ಕೆ ನಾವ್ ಎಷ್ಟೆಷ್ಟು ಅಂಟ್ಕೋತಾ ಹೋಗ್ತೀವೋ ಇದು ಅವಾಗ ಇದು ತಾನೇ ತಾನಾಗ್ ಬಿಟ್ಟು ಹೋಗುತ್ತೆ. ಇದನ್ನ ಪ್ರಪಂಚ ಅನ್ನೋದು ಸೆಪರೇಟ್ ಆಗಿ ಇದ್ದೇ ಇರತ್ತಂತೆ ಇದು. ಇದಕ್ಕೆ ಇದನ್ನ ಬಿಡಿಸ್ಕೋಬೇಕು, ಅಹಂಕಾರ ಬಿಡಿಸ್ಕೋಬೇಕು, ಮಮಕಾರ ಬಿಡಿಸ್ಕೋಬೇಕು ಪ್ರಯತ್ನಕ್ಕಿಂತನೂ ನಾನ್ ಸಾಕ್ಷಿ ಅನ್ನೋದ್ರ ಕಡೆಗೆ ಹೆಚ್ಚು ಹೆಚ್ಚು ಫೋಕಸ್ ಮಾಡ್ಕೊಂಡು ಹೋಗ್ತಾ ಇದ್ರೆ ತಾನೇ ತಾನಾಗಿ ಬಿಟ್ಟು ಹೋಗ್ಬೇಕು. ಅದು ಅಯಸ್ಕಾಂತದ ಹೇಳ್ದ ಹಾಗೆ ಅಲ್ಲಿಗೆ ಮ್ಯಾಗ್ನೆಟ್ಗೆ ಹೆಚ್ಚು ಆಗ್ತಾ ಈ ಕಡೆದು ಅಟ್ರಾಕ್ಷನ್ ಹೋಗುತ್ತೆ. ಅದು ಅದೇ ಆ ಬ್ರಹ್ಮಸ್ಥಿತಿ ಬಂದಾಗ್ಲೂ ಅವನಲ್ಲಿ ತುಂಬಾನೇ ಬದಲಾವಣೆಗಳು ಆಗೋಗತ್ತೆ. ಅವನಿಗೂ ಗೊತ್ತಾಗತ್ತೆ ಅಂತ ಒಂದು ಜ್ಞಾನ ಕೊಟ್ಟಿದ್ದಾರೆ. ಅವ್ನ್ ತಿಳ್ಕೊಂತ ಹೋಗ್ತಾನೆ, ಅವನಿಗೆ ಅರ್ಥ ಮಾಡ್ಕೊಂಡ್ಬಿಡ್ತಾನಂತೆ. ಜ್ಞಾನ ಬಂದ ಮೇಲೆ ಇನ್ನು ಅರ್ಥನೇ ಆಗ್ತಾನೆ ಹೋಗತ್ತೆ. ಮೊದ್ಲು ಹೆಂಗಿತ್ತು ಇವಾಗ ಹೆಂಗಿದೆ ಅನ್ನೋದು ಗೊತ್ತಾಗತ್ತೆ. ಈಗ ನಮ್ ಲೆವೆಲ್ ನಲ್ಲೇ ಮುಂಚೆ ಇದ್ದ ಹಾಗೆ ಈಗಿಲ್ಲ ನಮ್ಮ ಮನಸ್ಥಿತಿ. ಮೊದ್ಲು ಹೆಂಗ್ ನಡ್ಕೊಂತ ಇದ್ವಿ,
ಇವಾಗ ಹೆಂಗ್ ನೋಡ್ಕೋತೀವಿ, ಮನೆ ವಾತಾವರಣ ಆಗಿರ್ಬೋದು, ಅಕ್ಕಪಕ್ಕದವ್ರನ್ನಾಗಿರ್ಬೋದು, ನಾವು ಅರ್ಥ ಮಾಡ್ಕೊಳ್ಳೋದಾಗಿರ್ಬೋದು. ಮೊದ್ಲು ಅರ್ಥ ಮಾಡ್ಕೊಳ್ಳೋದಕ್ಕೂ ಈಗ ಅರ್ಥ ಮಾಡ್ಕೊಂಡಿರೋದಕ್ಕೂ ಜ್ಞಾನನ ನಾವು ತಗೊಂಡಿದೀವ ಇಲ್ವಾ ಅನ್ನೋದು ಗೊತ್ತಾಗೋಗ್ಬಿಡತ್ತಲ್ವಾ. ಅಂತ ಒಂದು ಜ್ಞಾನ ಮೇಡಮ್ ಮರೆಯಕ್ಕೆ ಆಗಲ್ಲ. ಗುರೂಜಿ ಅವರು ಕೊಟ್ಟಿರೋ ಜ್ಞಾನ ಅಂತೂ ಪ್ರತಿ ಕಣದಲ್ಲೂ ನಿಂತು ಬಿಟ್ಟಿದೆ, ಉಸಿರಿನಲ್ಲೂ ನಿಂತು ಬಿಟ್ಟು ಉಸಿರು ಅದಾಗೋಗ್ಬಿಟ್ಟಿದೆ ಮೇಡಮ್. ವೆರಿ ನೈಸ್. ಯಾಕೆಂದ್ರೆ ತತ್ವಬೋಧದಲ್ಲೇ ಅದು ಗೊತ್ತಾಗಿದ್ದು ಮೇಡಮ್. ತತ್ವಬೋಧದಲ್ಲೇ ನಾನ್ ಬಂದಿದ್ದೆ ಲಾಸ್ಟ್ಗಲ್ವಾ ಮೇಡಮ್, ತತ್ವಬೋಧ ಆಗೋಗೋ ಟೈಮಲ್ಲೇ. ಆ ಟೈಮಲ್ಲಿ ಒಂದು 2-3 ಟಾಕು ಕೇಳಿದ ಮೇಲೆನೆ ಅದು ಆ ತರ ಆಯ್ತು ಮೇಡಮ್. ಇಲ್ಲ ಅಂದ್ರೆ ಹೊರಕ್ ಬರಕ್ಕೆ ಆಗ್ತಿರ್ಲಿಲ್ಲ. ಧನ್ಯವಾದಗಳು ಹೇಳೋಣ. ಹೌದು ಮೇಡಮ್, ಮರೆಯಕ್ಕೆ ಸಾಧ್ಯವಿಲ್ಲ ಮೇಡಮ್. ಈಗ ಪ್ರಾರ್ಥನೆ ಮಾಡ್ತೀರಾ? ನೀವೇ ತಾನೇ ಆಗ್ಲೇ ಪ್ರಾರ್ಥನೆ ಹಾ ಮಾಡಿ. ಮೇಡಮ್. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಪೂರ್ಣಮದಃ ಪೂರ್ಣಮಿದಃ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ. ಅಂತರ್ಜ್ಯೋತಿ ಬಹಿರ್ಜ್ಯೋತಿ ಪ್ರತ್ಯಗ್ಜ್ಯೋತಿ ಪರಾತ್ಪರಾ. ಜ್ಯೋತಿರೇವ ಜ್ಯೋತಿ ಸ್ವಯಂ ಜ್ಯೋತಿ ಆತ್ಮಜ್ಯೋತಿ ಶಿವೋಸ್ಮ್ಯಹಂ. ಲೋಕಾ ಸಮಸ್ತಾ ಸುಖಿನೋ ಭವಂತು. ಲೋಕಾ ಸಮಸ್ತಾ ಸುಖಿನೋ ಭವಂತು. ಲೋಕಾ ಸಮಸ್ತಾ ಸುಖಿನೋ ಭವಂತು. ಹರಿಃ ಓಂ ತತ್ಸತ್. ಶ್ರೀ ಗುರುಭ್ಯೋ ನಮಃ. ಮೇಡಮ್, ಸುಜಾ ಮೇಡಮ್ ಜಾಯಿನ್ ಆಗ್ತಾರ ಕೇಳ್ಬೋದಿತ್ತು.